ಕಂಡಾಕ ನಾವು ಬರೋಣ. 15ನೇ ಅಧ್ಯಾಯ 6ನೇ ವಚನ ಯಾರಾದ್ರೂ ಓದ್ರಿ. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಿದ. ದೇವರ ಮಕ್ಕಳೇ, ದೇವರ ವಾಕ್ಯವನ್ನ ಧ್ಯಾನ ಪೂರ್ವಕವಾಗಿ ಕೇಳಿರಿ. ನೀವು ಸೇರಿ ಬಂದ್ರೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನಲ್ಲಿ ಶುಭವಾಗಲಿ, ಆಶೀರ್ವಾದವಂತಾಗಲಿ. ಆಮೆನ್. ನಿಮ್ಮೆಲ್ಲರಿಗೂ ಕರ್ತನೆಯ ಕ್ರಿಸ್ತನಲ್ಲಿ ಕರುಣೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ಅನುಗ್ರಹಿಸಲ್ಪಡಲಿ. ಹಲ್ಲೆಲೂಯಾ, ಆಮೆನ್. ಗಮನಿಸಿರಿ ದೇವರ ಮಕ್ಕಳೇ, ನಿನ್ನನ್ನು ಓದಿಕೊಳ್ಳೋಣ. 6ನೇ ವಚನ, ಆದಿಕಾಂಡ 15ನೇ ಅಧ್ಯಾಯ 6ನೇ ವಚನವನ್ನು ಓದೋಣ. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದರು. ದೇವರ ಮಕ್ಕಳೇ, ಅಬ್ರಹಾಮನ ಲೈಫ್ ಸ್ಟೈಲ್ ಸಂಪೂರ್ಣವಾಗಿ ಮಾರ್ಪಡಿ. ಯಾಕೆ ದೇವರ ಮಕ್ಕಳಂದ್ರೆ ಚೆನ್ನಾಗಿ ಅರ್ಥ ಮಾಡ್ರಿ. ಅಬ್ರಹಾಮನು ನಂಬಿದ್ದು ಮನುಷ್ಯರನ್ನಲ್ಲ, ದೇವರನ್ನು ನಂಬಿದನು. ದೇವರನ್ನು ನಂಬಿದಾಗ ಅಬ್ರಹಾಮನು ಇಲ್ಲಿ ನಾವು ನೋಡುವಾಗ ಹೆಚ್ಚು ಕಡಿಮೆ ಆತನಿಗೆ 80ರಿಂದ 85 ವಯಸ್ಸು ಇದೆ. ಎಷ್ಟು ವಯಸ್ಸಿದೆ ಹೇಳ್ರಿ? ಹೆಚ್ಚು ಕಡಿಮೆ 80ರಿಂದ 85 ವರ್ಷ ಆತನಿಗೆ ಇದೆ. ಅಂತ ಸಂದರ್ಭದಲ್ಲಿ ಕೂಡ ಅಬ್ರಹಾಮನು ದೇವರನ್ನು ನಂಬಿದನು. ದೇವರ ಯೆಹೋವನ ನಂಬಿದಾಗ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ದೇವರ ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡಿದ ಮಕ್ಕಳೇ, ನಂಬಿಕೆಯಲ್ಲಿ 2 ವಿಧ ಇದೆ. ಚೆನ್ನಾಗಿ ಕೇಳಿಸ್ಕೊಡ್ರಿ ಒಂದೊಂದಾಗಿ. ನಂಬಿಕೆಯಲ್ಲಿ 2 ವಿಧ. ಒಂದನೇ ವಿಧ ಏನಪ್ಪಾ ಅಂದ್ರೆ, ಫಸ್ಟ್ ನಾವು ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಳ್ತೀವಿ. ಅಂಗೀಕರಿಸ್ಕೊಂಡಾಗ ನಾವು ನೀತಿವಂತರಾಗ್ತೀವಿ, ನಾವು ದೇವರ ಮಕ್ಕಳಾಗ್ತೀವಿ. ಅದು ಒಂದೇ ಸಾರಿ. ಇನ್ನೊಂದು ಇದೆ. ಏನಪ್ಪಾ ಅಂದ್ರೆ, ನಾವು ಈಗಲಿಂದ ಹಿಡಿದು ಕೊನೆ ತನಕ, ಕೊನೆಯವರೆಗೂ, ಸಾಯುವವರೆಗೂ ದೇವರನ್ನು ನಂಬಿ ಬದುಕುವಂಥದ್ದು. ದೇವರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ. ನಾವು ಇಲ್ಲಿಂದ ಹಿಡಿದು ಲಾಸ್ಟ್ ಕೊನೆಯವರೆಗೂ ನಾವು ಪ್ರತಿದಿನ ಹೆಂಗಿರ್ಬೇಕಂದ್ರೆ ನಂಬಿಕೆಯಲ್ಲಿ ನಾವು ಜೀವಿಸಬೇಕಂತ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲ ಯೇಸು ನಂಬಿದ್ದೇವೆ, ಅದು ಬೇರೆ. ನಾವು ದೇವರ ಮಕ್ಕಳಾಗಿದ್ದೇವೆ. ಆದರೆ ದೇವರ ಮಕ್ಕಳೇ, ನಾವು ಪ್ರತಿದಿನ ಏನ್ ಮಾಡ್ಬೇಕಂದ್ರೆ ದೇವರನ್ನ ನಾವು ನಂಬಬೇಕು. ಪ್ರತಿದಿನ ನಾವೇನ್ ಮಾಡ್ಬೇಕು? ದೇವರನ್ನ ನಂಬಬೇಕು. ಕೆಲವೊಬ್ರಿಗೆ ಹೆಂಗಿರ್ತಂದ್ರೆ ಒಂದು 5% ನಂಬಿಕೆ ಇರ್ತದೆ ದೇವರ ಮೇಲೆ, ಕೆಲವೊಬ್ಬರಿಗೆ 10% ಇರ್ತದೆ. ಕೆಲವೊಬ್ಬರಿಗೆ ನೋಡ್ರಿ, ಕೆಲವೊಬ್ಬರಿಗೆ ಹೆಚ್ಚು ಇರ್ತದೆ ವಿಶ್ವಾಸ, ಕೆಲವೊಬ್ಬರಿಗೆ ಕಡಿಮೆ ಇರ್ತದೆ. ಹೌದಾ? ನಮ್ಮೆಲ್ಲರ ಲೆಕ್ಕ ಮಾಡುವಾಗ ಒಬ್ಬೊಬ್ಬರನ್ನ ದೇವರಿಗೆ ತಕಡಿಲಿಟ್ಟು ವಿಶ್ವಾಸಗಿನ ತೂಕ ಮಾಡುವುದಾದ್ರೆ ಎಲ್ಲರ ವಿಶ್ವಾಸ ಒಂದೇ ಇರ್ತದ? ಒಂದೇ ಇರುವುದಿಲ್ಲ ದೇವರ ಮಕ್ಕಳೇ, ಹೆಚ್ಚು ಕಡಿಮೆ ಇರ್ತದೆ. ದೇವರ ಮಕ್ಕಳೇ, ವಿಶ್ವಾಸ ಪರಿಮಾಣ ಅಂತ. ವಿಶ್ವಾಸ ಪರಿಮಾಣ ಅಂದ್ರೆ ಅರ್ಥ ಅಂದ್ರೆ ಎಷ್ಟೆಷ್ಟು ವಿಶ್ವಾಸದಲ್ಲಿ ಎದಗಿ. ಅದಕ್ಕೋಸ್ಕರ ನೋಡ್ರಿ, ದೇವರ ಸನ್ನಿಧಾನದಲ್ಲಿ ನಮ್ಮೆಲ್ಲರಿಗೂ ಅಬ್ರಹಾಮನ್ ಏನಾಗಿದ್ದಾನೆ? ವಿಶ್ವಾಸಿಗಳ ತಂದೆ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನ್ ಏನಾಗಿದ್ದಾನೆ? ವಿಶ್ವಾಸಿಗಳ ತಂದೆ ಆಗಿದ್ದಾನೆ. ವಿಶ್ವಾಸದಲ್ಲಿ ದೇವರ ಮಕ್ಕಳೇ, ನಾವು ಅಬ್ರಹಾಮನಿಗೆ ಎಲ್ಲಿ ಕೂಡ ಟಚ್ ಆಗಕ್ಕಾಗಲ್ಲ, ಎಲ್ಲಿ ಕೂಡ ಸೈಡ್ ಹೊಡೆಯಕ್ಕಾಗಲ್ಲ. ವಿಶ್ವಾಸದಲ್ಲಿ ಬಲವಾಗಿರುವಂತ ಅಬ್ರಹಾಮನು ದೇವರನ್ನು ನಂಬಿದಾಗ ಆ ನಂಬಿಕೆ ಏನಂತೆ? ನೀತಿ ಎಂದು ಎಣಿಸಲ್ಪಡುತ್ತು ಎಂಬುದಾಗಿ ನಾವು ನೋಡುತ್ತೇವೆ ದೇವರ ಮಕ್ಕಳೇ. ಈಗ ಚೆನ್ನಾಗಿ ಅರ್ಥ ಮಾಡಿದೇವ್ರ ಮಕ್ಕಳೇ, ಇವತ್ತು ನಿಜವಾಗ್ಲು ನೀನು ದೇವರ ಮೇಲೆ ಇಟ್ಟಿಯ ನಂಬಿಕೆ, ಮನುಷ್ಯರ ಮೇಲೆ ಇಟ್ಟಿಯ ನಂಬಿಕೆ, ಇದು ಬಹಳ ಪ್ರಾಮುಖ್ಯತೆ. ನೀನು ದೇವರ ಮೇಲೆ ನಂಬಿಕೆ ಇಟ್ಟಿದ್ರೆ ಇವತ್ತಿನ ನಾಳೆ ಕರ್ತನು ನಿನ್ನನ್ನು ಮೇಲಕ್ಕೆ ತರುತ್ತಾನೆ, ನಿನ್ನನ್ನು ಬಲಪಡಿಸ್ತಾನೆ. ಮನುಷ್ಯರ ಮೇಲೆ ಇಟ್ಟರೆ, ಈಗ ನೋಡ್ರಿ, ಒಂದು ಸ್ಥಳದಲ್ಲಿ ನೋಡ್ತೀವಿ ಬೈಬಲ್ ಅಲ್ಲಿ, ಯುದ್ಧ ನಡೆಯುವಾಗ ಸೈನ್ಯ ಬಹಳ ದೊಡ್ಡದಾಗಿದೆ, ದೇವರ ಮಕ್ಕಳ ಸೈನ್ಯ ಬಹಳ ಚಿಕ್ಕದಾಗಿದೆ. ಅಂತ ಸಮಯ ಬಂದಾಗ ಇವತ್ತು ನೋಡ್ರಿ ಯುದ್ಧಗಳಾಗ್ತವೆ. ಒಂದೊಂದು ದೇಶಗಳಿಗೆ ಯುದ್ಧ ಆಗುವಾಗ ಇನ್ನೊಂದು ದೇಶ ಸಪೋರ್ಟ್ ಕೊಡ್ತಾರಮ್ಮ. ನಾನು ನಿನಗೆ ಸಪೋರ್ಟ್ ಕರೀತಾರೆ, ನನಗೆ ಸಪೋರ್ಟ್ ಬಾ ಅಂತ ಹೇಳಿ ಕರೀತಾರೆ. ಹಲ್ಲೆಲೂಯಾ. ಈಗ ಯುದ್ಧಗಳು ನಡೀತಿರುವಾಗ ನಾವು ಮೊಬೈಲ್ಗಳು ನೋಡ್ತೀವಿ, ಟಿವಿಯಲ್ಲಿ ನೋಡ್ತೀವಿ,
ನೋಡುವಾಗ ಇವರಿಗೆ ಇವ್ರ ಸಪೋರ್ಟ್, ಇವ್ರಿಗೆ ಸಪೋರ್ಟ್, ಇವರಿಗೆ ಸಪೋರ್ಟ್ ಅಂತ ಇರ್ತದೆ. ಆದ್ರೆ ದೇವರ ಮಕ್ಕಳೇ ಯುದ್ಧದಲ್ಲಿ ಏನ್ ಮಾಡಿದ್ರು ಗೊತ್ತಾ? ತೆಗಿರಿ ದೇವರ ಮಕ್ಕಳ ವಾಕ್ಯವನ್ನು ಓದೋಣ. ಮೊದಲೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 20ನೇ ವಚನವನ್ನು ಓದೋಣ. ಹೋದ್ರಿ ಮೊದಲೇ ಪೂರ್ವಕಾಲ ವೃತ್ತಾಂತ 5:20 ವಚನ. ಅವರು ದೇವರ ಮೇಲೆ ಭರವಸೆ ಇಟ್ಟಿದ್ದರಿಂದ ನೋಡ್ರಿ, ಅವರು ದೇವರ ಮೇಲೆ ಭರವಸೆ ಇಟ್ಟಿದ್ರಿಂದ ಆತನು ತನಗೆ ಮೊರೆಯಿಟ್ಟ, ಅವರಿಗೆ ಕಿವಿಗೊಟ್ಟು ಜಯವನ್ನು ಅನುಗ್ರಹಿಸಿದನು. ಸ್ವಲ್ಪ ನಮ್ಮ ಕನ್ನಡದಲ್ಲಿ ಹಿಂಗಿದೆ, ಇನ್ನೊಂದು ಟ್ರಾನ್ಸ್ಲೇಷನ್ ಬೈಬಲ್ ಹೆಂಗಿದೆ ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ರಿ. ಯುದ್ಧ ಸಮಯದಲ್ಲಿ ಅವರು ದೇವರಲ್ಲಿ ನಂಬಿಕೆ ಇಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿದ್ರಂತೆ. ಬಹಳ ಜನರ ನಂಬಿಕೆ ಐತೆ ಅಂತ ಹೇಳ್ತಾರೆ, ಪ್ರಾರ್ಥನೆ ಮಾಡುವುದಿಲ್ಲ. ಅಲ್ಲಲ್ಲಿಯ ನಂಬಿಕೆ ಇದ್ದವ್ರು ಏನ್ ಮಾಡ್ತಾರಲ್ರಿ? ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೋಸ್ಕರ ವಾಕ್ಯದಲ್ಲಿ ಬರಲ್ಪಡುತ್ತೆ. ಕೀರ್ತನೆ 50ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಬರಲ್ಪಡುತ್ತೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡು, ಆಗ ನಾನು ನಿನ್ನನ್ನು ಬಿಡಿಸುವೆನು, ನೀನು ನನ್ನನ್ನು ಕೊಂಡಾಡುವಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮಗುವೆ, ಕಷ್ಟ ಬಂದ್ಮೇಲೆ ದೇವರ ಮೇಲೆ ನಂಬಿಕೆ ಇಡಬೇಕು. ದೇವರ ಮೇಲೆ ನಂಬಿಕೆ ಇಟ್ಟು ದೇವರಿಗೆ ಪ್ರಾರ್ಥನೆ ಮಾಡುವುದಾದರೆ ದೇವರು ಯುದ್ಧ ಸಮಯದಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ನೀನು ಯುದ್ಧದಲ್ಲಿ ಜಯ ಹೊಂದುವಾಗೆ ದೇವರು ನಿನಗೆ ಸಹಾಯವನ್ನು ಮಾಡ್ತಾನೆ. ಜೋರಾಗಿ ಚಪ್ಪಾಳೆ ಹಾಕು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ದಾ? ಫಸ್ಟ್ ಆಫ್ ಆಲ್ ನಾವೇನ್ ಮಾಡಬೇಕು? ದೇವರನ್ನು ನಂಬಬೇಕು. ಎರಡನೇದಾಗಿ ದೇವರಿಗೆ ಪ್ರಾರ್ಥನೆ ಮಾಡುವುದಾದ್ರೆ ನೀನು ಫೇಸ್ ಮಾಡುವ ಎಲ್ಲ ಸಮಸ್ಯೆಗಳಿಗೆ ದೇವರು ಜಯವನ್ನು ಹೊಂದುವಾಗೆ ದೇವರು ತನ್ನ ಸಹಾಯವನ್ನು ನಿನಗೆ ಕಳಿಸಿಕೊಡುತ್ತಾನೆ. ಹಲ್ಲೆಲೂಯಾ. ನಿಜ ಹೇಳ್ಬೇಕಾದ್ರೆ ದೇವ್ರ ಮಕ್ಕಳು, ಇವತ್ತು ನಾವು ನಿಜ ಹೇಳ್ಬೇಕಾದ್ರೆ ದೇವರ ಮೇಲೆ ಇಟ್ಟ ನಂಬಿಕೆಗಿಂತ ಮನುಷ್ಯರ ಮೇಲೆ ಹೆಚ್ಚಿಟ್ಟಿದ್ವಿ. ಅದಕ್ಕೋಸ್ಕರ ಕಾರ್ಯಗಳಾಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಬೇಕೆಲ್ಲರೂ. ದೇವರ ಮೇಲೆ ಇಡುವಂತ ನಂಬಿಕೆಯನ್ನು ನಾವೆಲ್ಲಿಟ್ಟಿದ್ದೇವೆ? ಮನುಷ್ಯರ ಮೇಲೆ ಇಟ್ಟಿದ್ದೇವೆ. ಅದಕ್ಕೋಸ್ಕರ ಕಾರ್ಯಗಳಾಗ್ತಾ ಇಲ್ಲ. ದೇವರ ಮಗುವೆ, ದೇವರ ಮೇಲೆ ಭರವಸೆ ಇಟ್ಟಿದ್ರೆ ನೀನು ಚೆನ್ನಾಗಿ ಪ್ರಾರ್ಥಿಸ್ತಿ. ಆಮೆನ್. ಪ್ರಾರ್ಥನೆ ಸ್ಥಳನ ಹುಡುಕ್ತಿ, ಕುಟುಂಬ ಪ್ರಾರ್ಥನೆ ಹುಡುಕ್ತಿ. ಶುಕ್ರವಾರ ಬಂದು ಕೂಡಲೇ ನೀನು ಪ್ರಾರ್ಥನೆ ಮಾಡ್ತಿ. ನೀನು ಶುಕ್ರವಾರ ಬಂದು ಪ್ರಾರ್ಥನೆ ಬರ್ತಿಲ್ಲ ಅಂದ್ರೆ, ಕುಟುಂಬ ಪ್ರಾರ್ಥನೆ ಬರ್ತಿಲ್ಲ ಅಂದ್ರೆ ನಿನಗೆ ಏನಿಲ್ಲ ಗೊತ್ತಾ? ದೇವರ ಮೇಲೆ ವಿಶ್ವಾಸವಿಲ್ಲ. ವಿಶ್ವಾಸ ಇರುವವರು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯನ್ನು ದೇವರು ಕೇಳಿ ಆ ಸಮಸ್ಯೆಗಳು ಪರಿಷ್ಕಾರವಾಗುವಂತೆ ಕರ್ತನ ಏನ್ ಮಾಡ್ತಾನೆ? ಸಹಾಯವನ್ನು ಕಳಿಸುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ 146ನೇ ಕೀರ್ತನೆ 3ನೇ ವಚನದಲ್ಲಿ ಕೊನೆಯ ಭಾಗಿಗೆ ಬರಬಾರದೆ, ಮನುಷ್ಯನು ಸಹಾಯ ಮಾಡುವ ನನ್ನ ನೋಡ್ರ ಮೇಲರು, ಮನುಷ್ಯನು ಸಹಾಯ ಮಾಡುವ ಶಕ್ತನಲ್ಲ. ನೋಡ್ದಾ? ಮನುಷ್ಯನ ಮೇಲೆ ಭರವಸೆ ಇಡೋಕೆ ಹೋಗ್ಬೇಡ. ಒಂದು ವೇಳೆ ನೀನು ಮನುಷ್ಯನ ಮೇಲೆ ಭರವಸೆ ಇಟ್ಟಿದ್ರೆ, ಈಗ ಚೆನ್ನಾಗಿರುತ್ತೆ, ಇಟ್ಟರೂ ಬರಲ್ಲ. ನೀನು ಕ್ರೈಸ್ತವನಾಗಿರುವ ನೀನು ದೇವರ ಮೇಲೆ ಭರವಸೆ ಇಡಬೇಕು. ಹಲ್ಲೆಲೂಯಾ. ನೋಡ್ರಿ, ಮನುಷ್ಯನ ಮೇಲೆ ಭರವಸೆ ಇಟ್ಟರೆ ಹೆಂಗಿರ್ತಾರ ಅಂತ ನೋಡೋ ವಾಕ್ಯದಲ್ಲಿ ದೇವ್ರ ಮಕ್ಕಳು ತೆಗಿರಿ. ಬೈಬಲ್ನ ತಿರುಸ್ರಿ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 5ನೇ ವಚನ ಓದೋಣ ಬೇಗ ಬೇಗ. ಯೆರೆಮೀಯನ ಗ್ರಂಥ 17:5 ಯೆಹೋವನು ಹೀಗನ್ನುತ್ತಾನೆ, ಮಾನವರ ಮಾತ್ರದವರಲ್ಲಿ, ಮಾನವನು ಸಹಾಯ ಮಾಡುವ ಶಕ್ತನಲ್ಲ, ಅಂತವರ ಮಾತ್ರದವರಲ್ಲಿ ಭರವಸೆ ಬಿಟ್ಟು ನರಜನ್ಮದವರನ್ನು ತನ್ನ ಭುಜಬಲದಿಂದ ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವರು ಶಾಪಗ್ರಸ್ತನು. ನೋಡ್ದ? ದೇವರ ಮಕ್ಕಳೇ, ಮನುಷ್ಯರ ಮೇಲೆ ಭರವಸೆ ಇಡುವನು ಏನಂತಾನೆ? ಶಾಪಗ್ರಸ್ತನಾಗ್ತಾನೆ. ಪ್ರತಿಯೊಂದು ಕೂಡ ದೇವರ ಮೇಲೆ ಭರವಸೆ ಇಡಬೇಕು. ಇವತ್ತಿಲ್ಲ ನಾಳೆ ದೇವರು ನಿನಗೆ ಸಹಾಯ ಮಾಡ್ತಾನೆ, ಸಹಕಾರ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಬ್ರಹಾಮನು ದೇವರನ್ನು ನಂಬಿದ್ದಾನೆ ಅಂತ ದೇವ್ರ ಮಕ್ಕಳು. ಇವತ್ತು ನಿನ್ನ ವಿಶ್ವಾಸ ಎಷ್ಟು ಪರ್ಸೆಂಟ್ ಇದೆ ಅಮ್ಮ? ವಿಶ್ವಾಸ ಕಡಿಮೆ ಆಗ್ತದೆ, ಹೆಚ್ಚಾಗ್ತದ? ನಿನ್ನಲ್ಲಿ ಹೆಚ್ಚಾಗಬೇಕು. ದೇವ್ರ ಮಗುವೆ ಹೆಚ್ಚಾಗ್ಬೇಕಾದ್ರೆ ಏನೋದು, ನೀನು ವಾಕ್ಯ ಧ್ಯಾನಿಸ್ಬೇಕು, ನೀನು ಪ್ರಾರ್ಥನೆ ಮಾಡ್ಬೇಕು, ರೆಗ್ಯುಲರ್ ಆಗಿ ನಂಬಿಗಸ್ತರ ಸಹವಾಸ ಮಾಡ್ಬೇಕು. ಅವಾಗ ನಿನಗೆ ನಂಬಿಕೆ ಹೆಚ್ಚಾಗುತ್ತದೆ ದೇವರ ಮಕ್ಕಳು. ಇಲ್ಲದ್ರೆ ಏನಾಗ್ತದೆ? ನಿನ್ನ ನಂಬಿಕೆ ಕುಂದಿ ಹೋಗ್ತದೆ. ನಿನ್ನ ನಂಬಿಕೆ ಏನಾಗ್ತದೆ ಹೇಳ್ರಿ? ಅಬ್ರಾಹ್ಮನಿಗೆ 80, 85 ವರ್ಷ, 90 ವರ್ಷ, 99 ವರ್ಷ ಬರುವಾಗ
ಆತನ ನಂಬಿಕೆ ನಾವು ನೋಡೋಣ. ದೇವ್ರ ಮಕ್ಕಳ ವಾಕ್ಯದಲ್ಲಿ ನೋಡೋಣ. ದೇವ್ರ ಮಕ್ಕಳ ತೆಗಿರಿ ಬೇಗ. ರೋಮ 14-19 ವಚನ ಓದ್ರಿ. ರೋಮ ಬೇಡ 4ನೇ ಅಧ್ಯಾಯ ತೆಗಿರಿ. ರೋಮ 4ನೇ ಅಧ್ಯಾಯ 19 ವಚನ ಮಾತ್ರ ಓದ್ರಿ. ಓದಪ್ಪ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದನು. ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ಅವನ ನಂಬಿಕೆ ಏನಾಗಲಂತೆ? ಯಾಕ ದೇವ್ರ ಮಕ್ಕಳೇ, ನಮ್ಮ ನಂಬಿಕೆ ಯಾಕೆ ಕುಂತಂದ್ರೆ ನಾವು ಈ ಲೋಕದಲ್ಲಿ ನೋಡುತ್ತೇವೆಲ್ಲ, ಜನರನ್ನು ನೋಡುತ್ತೇವೆ, ಲೋಕ ನೋಡುತ್ತೇವೆ, ಕಷ್ಟಗಳು ನೋಡುತ್ತೇವೆ, ದುಃಖಗಳು ನೋಡುತ್ತೇವೆ. ಅವೆಲ್ಲ ನೋಡಿ 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 ಅವ್ರನ್ನ ನೋಡಿ 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 ಏನಾಗ್ತದೆ ಗೊತ್ತಾ ದೇವ್ರ ಮಕ್ಕಳೇ? ನಮ್ಮ ನಂಬಿಕೆ ಏನಾಗ್ತದೆ? ಕುಂದಿ ಹೋಗ್ತದೆ. ಅಬ್ರಹಾಮನಿಗೆ ದೇವರ ಮಕ್ಕಳ ಅಷ್ಟು ವಯಸ್ಸಿದ್ದಾಗಲೂ ಕೂಡ, ಮಕ್ಕಳು ಆಗ್ದಾಗಲೂ ಕೂಡ, ವಯಸ್ಸು ಹೋದ್ರು ಕೂಡ ಆತನ ನಂಬಿಕೆ ಏನಂದ್ರೆ ಕುಂದಿ ಹೋಗಲಿಲ್ಲ. ಹಂಗೆ ಹೋದಪ್ಪ. ಕುಂದಿ ಹೋಗಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಚಿತ್ತನಾಗಲಿಲ್ಲ. ನೋಡ್ದ, ದೇವರು ಮಾಡಿದ ವಾಗ್ದಾನ. ದೇವರು ಪ್ರತಿಯೊಬ್ಬರಿಗೆ ಒಂದು ವಾಗ್ದಾನ ಕೊಡ್ತಾನೆ. ಅಬ್ರಹಾಮನಿಗೆ ವಾಗ್ದಾನ ಕೊಡಿದಾಗ ಆ ವಾಗ್ದಾನ ಓದಪ್ಪ. ದೇವರನ್ನು ಗಣಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥರಿಂದ ಪೂರಾ ಭರವಸೆ ಬಿಟ್ಟು ದೃಢ ನಂಬಿಕೆ ಉಳ್ಳವನಾದನು. ಪೂರಾ ನಂಬಿಕೆ ಇಟ್ಟು ಬಲ ನಂಬಿಕೆ ಉಳ್ಳವನು, ದೃಢ ನಂಬಿಕೆ ಉಳ್ಳವನಾದಂತ ದೇವರ ಮಕ್ಕಳು ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿದ್ರು ಮಕ್ಕಳೇ. ನಿಜ ಹೇಳ್ಬೇಕಾದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂತ, ದೇವರನ್ನು ನಂಬಬೇಕು. ಹೇಳ್ರಿ, ಯಾರನ್ನ ನಂಬಬೇಕು ನಾವು? ದೇವರನ್ನು ನಂಬಬೇಕು. ಎರಡನೇದಾಗಿ ಇನ್ಯಾವುದನ್ನ ನಂಬಬೇಕು? ದೇವರ ವಾಕ್ಯವನ್ನು ಕೂಡ ನಾವು ನಂಬಬೇಕು. ಬರೆದಿರುವ ವಾಕ್ಯವನ್ನು ನಂಬಬೇಕು, ಉಲ್ಲಂಘಿಸಬಾರದು. ಬರೀ ವಾಕ್ಯವನ್ನು ಓದುವುದಲ್ಲ, ಓದಿದ ಮೇಲೆ ಅದನ್ನು ನಂಬಬೇಕು. ಇದು ನನ್ನ ವಾಗ್ದಾನ, ಇದನ್ನು ನೆರವೇರಿಸುವುದಕ್ಕೆ ದೇವರು ಪೂರ ಭರವಸೆ ಉಳ್ಳವನಾಗಿದ್ದಾನೆ ಅಂತೇಳಿ, ಸಾಮರ್ಥ್ಯನಾಗಿದ್ದಾನೆ ಅಂತೇಳಿ ನಾವು ಸಂಪೂರ್ಣವಾಗಿ ನಾವು ನಂಬಬೇಕು. ಹಲ್ಲೆಲೂಯಾ. ಫಸ್ಟ್ನೇದಾಗಿ ಯಾರು ನಂಬಬೇಕು? ದೇವರನ್ನು, ದೇವರ ವಾಕ್ಯವನ್ನು ನಂಬಬೇಕು. ಮೂರನೇದಾಗಿ ದೇವರ ವಾಗ್ದಾನಗಳನ್ನು ನಂಬಬೇಕು. ನೋಡ್ದ, ಅಬ್ರಹಾಮನಿಗೆ 99 ಇಯರ್ಸ್ ಬಂದಾಗಲೂ ಕೂಡ ದೇವರ ವಾಗ್ದಾನಗಳನ್ನ ದೇವರು ನೆರವೇರಿಸುವುದಕ್ಕೆ ಪೂರ ಸಾಮರ್ಥ್ಯನಂತೇಳಿ ನಂಬುವುದಕ್ಕೆ ದೃಢವಾದನು. ನಂಬಿಕೆಯಲ್ಲಿ ದೃಢವಾಗಿದ್ದನು. ಹಲ್ಲೆಲೂಯಾ. ನಾವು ಯಾವ ವಾಕ್ಯ ನಂಬುವುದಿಲ್ಲ, ಯಾವ ವಾಕ್ಯವನ್ನು ಹೇಳಿ ಸುಮ್ಮನೆ ಬಿಟ್ಬಿಡ್ತೀವಿ. ದೇವರ ಮಕ್ಕಳೇ, ನಮಗೋಸ್ಕರ ನಿಮಗೋಸ್ಕರ ವಾಗ್ದಾನಗಳು ಕಾದುಕೊಂಡಿವೆ. ನೀನು ಬೇಗ ಸಾಯುವುದಿಲ್ಲ ಅಂತಂದೈತಿ ವಾಕ್ಯ. ಅಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡೋದು, ನಾನು ಬೇಗ ಸಾಯುವುದಿಲ್ಲ. ಹಲ್ಲೆಲೂಯಾ. ಅಬ್ರಹಾಮನ ಆಶೀರ್ವಾದ ಮಾಡಿದೆವರು, ನನ್ನನ್ನು ಆಶೀರ್ವಾದ ಮಾಡ್ತಾರೆ. ನಿನ್ನ ನಂಬಿಕೆಯಿಂದ ಆ ವಾಗ್ದಾನವನ್ನ ಸ್ವಂತವಾಗಿ ಮಾಡಿಕೊಳ್ಬೇಕು. ಒಂದ್ಸಾರಿ ಒಬ್ಬ ವ್ಯಕ್ತಿ ಕಷ್ಟ ಇದೆ ಅಂತ ಹೇಳ್ತಿರುವಾಗ ನಾನು ಹೇಳಿದೆ, ಏನಪ್ಪಾ ಬೈಬಲ್ ಅಲ್ಲಿ ಯಾವ ವಾಕ್ಯವನ್ನ ಸ್ವಂತವಾಗಿ ಮಾಡಿಕೊಂಡಿ ಅಂದ್ರೆ, ಸೌಲ ನನ್ನನ್ನಾಗಿ ಹಿಂಸಿಸಿ, ಅದನ್ನ ವಾಗ್ದಾನದು, ಅದು ವಾಗ್ದಾನದು. ನಾನು ಹೇಳಿದೆ, ನಾನು ಯಾವುದು ವಾಗ್ದಾನ ಹಿಡ್ಕೊಂಡಿನ್ ಗೊತ್ತಾ, ಸ್ವಂತ ಮಾಡಿ ಗೊತ್ತಾ? ಕೀರ್ತನೆ 34:10. ಪ್ರಾಯದ ಸಿಂಹಗಳಿಗೆ ಹೊಟ್ಟೆಗಳಿಗೆ ಹಾಸಿದವು, ಯೆಹೋವನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವವರಿಗೆ, ದೇವರನ್ನು ನಂಬಿಕೆ ಇಟ್ಟವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಚೋಳಗೆ ಚಪ್ಪಳೆ. ಹಲ್ಲೆಲೂಯಾ. ನಿನಗೆ ಯಾವ ಮೇಲಿಗೂ ಕಡಿಮೆ ಇರುವುದಿಲ್ಲ ದೇವರ ಮಕ್ಕಳು. ಇವತ್ತು ನೀವು ಕಡಿಮೆ ಐತೆ ಅಂದ್ರೆ ನೀವು ದೇವರ ವಾಗ್ದಾನವನ್ನು ನಂಬ್ತಾ ಇಲ್ಲ ಅಂತ ಅರ್ಥ. ದೇವರ ವಾಗ್ದಾನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿಲ್ಲ ಅಂತ ಅರ್ಥ. ನಾನು ಕೆಲವರಿಗೆ ಹಿಂಗೆ ಹೇಳ್ತಿರ್ತೀನಿ, ಕೆಲವರಿಗೆ ಮಕ್ಕಳಾಗ್ಲಾರ್ದವ್ರಿಗೆ ಹೇಳ್ತಿರ್ತೀನಿ. ಬೈಬಲ್ ಅಲ್ಲಿ ನೀವು ನೋಡ್ರಿ, 66 ಪುಸ್ತಕಗಳಲ್ಲಿ ಬೈಬಲ್ ಅಲ್ಲಿ ನೀವು ಯಾರಿಗಾದ್ರೂ ಹೇಳ್ತೀರಾ ಇಂಥವ್ರಿಗೆ ಮಕ್ಕಳಾಗಿಲ್ಲ ಅಂದ್ರೆ, ಯಾರಿಗೆ? ಭಕ್ತಿವಂತರಿಗೆ ಮಕ್ಕಳೇ ಆಗಿಲ್ಲ ಅಂತ ಬೈಬಲ್ ಒಂದು ವಚನ ತೋರಿಸ್ತಾರ. ಭಕ್ತಿಹೀನರಿಗೆ ಆಗಿಲ್ಲ, ಮೀಕಳಿಗೆ ಆಗಿಲ್ಲ ಬಿಡ್ರಿ. ಭಕ್ತಿಹೀನಳು ಆಕೆ ಭಕ್ತಿಹೀನಳು, ದುರ್ಮಾರ್ಗಿಗಳು, ದೇವರ ಆತ್ಮವನ್ನ ನಂಬಲಾರ್ದಂತ ಸ್ತ್ರೀ, ಆಕೆ ಆಗ್ಲಿಲ್ಲ. ಭಕ್ತಿವಂತರಿಗೆ ಬೈಬಲ್ ಅಲ್ಲಿ ಮನೋಹನಿ ಹೆಂಡತಿನ ತೆಗೆದುಕೊಳ್ರಿ. ಲಾಸ್ಟ್ಗೆ ರಾಹೇಲ್ ತೆಗೆದುಕೊಳ್ರಿ. ರಾಹೇಲ್ ಕೂಡ ದೇವರಿಗೆ ಮೊರೆ ಇಟ್ಟಾಗ ಆಕೆ ಪ್ರಾರ್ಥನೆ ಕೇಳಿ ದೇವರು ಮಕ್ಕಳನ್ನು ಕೊಟ್ಟನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನ್ನಳಿ ನೋಡ್ರಿ, ಅನ್ನಳಿಗೆ ಮಕ್ಕಳನ್ನು ಕೊಟ್ಟನು, ಸಾರಳಿಗೆ ಮಕ್ಕಳನ್ನು ಕೊಟ್ಟನು, ಅನೇಕ ಸ್ತ್ರೀಯರಿಗೆ ಮಕ್ಕಳನ್ನು ಕೊಟ್ಟನು. ದೇವರ ಮಕ್ಕಳೇ, ಭಕ್ತಿವಂತ ಪುರುಷನು, ಭಕ್ತಿವಂತ ಸ್ತ್ರೀಯರಿಗೆ ದೇವರು ಮಕ್ಕಳನ್ನು ಕೊಟ್ಟನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನೀನ್ ಏನ್ ಮಾಡೋ ಗೊತ್ತಾ? ಅದು ಎಷ್ಟೇ ವಯಸ್ಸಾಗಿರ್ಲಿ, ಅದು ಏನಾಗಿರ್ಲಿ,
ಒಂದ್ ಸಾರಿ ಒಬ್ಬ ಅಮ್ಮ ಯೇಸು ಕ್ರಿಸ್ತನ ಒಂದು 27 ವರ್ಷ ಆಯ್ತಂತೆ ಮದುವೆ ಆಗಿ, ಮಕ್ಕಳಾಗ್ಲಿಲ್ಲ. ಹೀಗೆ ಚರ್ಚ್ಗೆ ಹೋಗಿರುವಾಗ ದೇವರು ವಾಗ್ದಾನವನ್ನು ನೆರವೇರಿಸ್ತಾ ನಿನ್ಗೆ ಮಕ್ಕಳನ್ನು ಕೊಡ್ತಾನೆ ಅಂತ ಹೇಳುವಾಗ ಆಕೆಗೆ 27 ವರ್ಷ ನಂಬಿದಾಗ ದೇವ್ರ ಮಕ್ಕಳೇ, ಆಕೆಗೆ ದೇವರು 2 ವರ್ಷದೊಳಗೆ ಕರ್ತನು ಮಕ್ಕಳನ್ನು ಕೊಡ್ತಾನಂತ. ದೇವರ ಮಕ್ಕಳೇ, ಆಕೆ ಸಭೆಗೆ ಬಂದು ಹೇಳುದು, ನನಗೆ ಈಗ ಮದುವೆ ಆಗಿ 29 ವರ್ಷ, ಕರ್ತನು ಈಗ ನನಗೆ ಮಗುವನ್ನು ಕೊಟ್ಟಿದ್ದಾನೆ. ಪಾಸ್ಟರ್ ಕೇಳದಂತೆ, ಅದು ದೊಡ್ಡ ಸಭೆ. ಪಾಸ್ಟರ್ ಕೇಳಂತೆ, ಅಮ್ಮ ನಿನಗೆ ಹೇಗೆ ಆಯ್ತು ಅಂದ್ರೆ, ಪಾಸ್ಟರ್ ನೀನು ಹೇಳಿದೆ ವಾಗ್ದಾನವನ್ನು ನಂಬಬೇಕಂತ. ನಮ್ಮಲ್ಲಿ ಬಡತನ ಇದೆಯಾ? ನಾವು ವಾಗ್ದಾನ ನಂಬಬೇಕು. ಮಲಾಕಿ ಬರೆದ ಪುಸ್ತಕದಲ್ಲಿ 3ನೇ ಅಧ್ಯಾಯ 10ನೇ ವಚನದಲ್ಲಿ, ನೀನು ದಶಮ ಭಾಗವನ್ನು ಯಾವತ್ತು ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬಾ, ನಾನು ಪರಲೋಕ ದ್ವಾರವನ್ನು ತೆರೆದು ನಿನ್ನ ಸ್ಥಳವನ್ನು ಇಡಿಲಾದಷ್ಟು ಸುವರ್ಣವನ್ನು ಸುರಿಸಿದ ವಾಗ್ದಾನ. ಅದು ಕೂಡ ವಾಗ್ದಾನ ಅಲ್ಲವಯ್ಯ. ಆ ವಾಗ್ದಾನವನ್ನು ಗಟ್ಟಿಯಾಗಿ ಇಟ್ಕೊಂಡು ಆ ವಾಗ್ದಾನ ನೆರವೇರಿಸುವಾಗ ನಿನ್ನಲ್ಲಿ ಯಾವ ಕೊರತಿರೋದಿಲ್ಲ. ಸೋಮವಾರ ಬರತ್ಲೆ ಮನೆಗೆ ತಿರುಗಿ 3,000, 4,000, 5,000 ಕೊಡಂಬ ಮಂಜುನಾಥ ಸಂಘ ಕಡತನಂಬ ಅಂತ ಬಾಯೇ ಬರಕ್ಲೆ. ಯಾಕಂದ್ರೆ ನಿನ್ನ ಮನೆಯಲ್ಲಿ ಸಮೃದ್ಧಿಯಾದ ಐಶ್ವರ್ಯ ಕರ್ತನ ನೋಡುವಾಗ ಬಯಸುತ್ತಾನೆ. ನೀನು ಆ ವಾಗ್ದಾನವನ್ನು ಹಿಡ್ಕೋಬೇಕು. ಅಲ್ಲಯ್ಯ, ನೀನು 1 ಗಂಟೆ ಚೆನ್ನಾಗಿ ಪ್ರಾರ್ಥನೆ ಮಾಡಬೇಕು. ಯಾಕೋಬೆ, ನೀನಾದ್ರೂ ನನ್ನ ಪ್ರಾರ್ಥಿಸಲಂತ ಬೈಬಲ್ ವಾಕ್ಯದಲ್ಲಿ ಬರಲ್ಪಡದೆ ಯಾಕೆ ಬೇಸರಗೊಂಡೆ? ನಾನು ಕಾರ್ಯ ಮಾಡಕ್ಕಂತ ಬೇಸರಗೊಂಡಿಯಾ? ನೀನು ಪ್ರಾರ್ಥನೆ ಮಾಡ್ತಿಲ್ಲ, ಅದಕ್ಕೋಸ್ಕರವೇ ನಾನು ಕಾರ್ಯ ಮಾಡ್ತಿಲ್ಲ. ಪ್ರೇಯರ್ ಮಾಡಿ ಯಾಕೋಬನ ಸಂತಾನವೇ, ಪ್ರಾರ್ಥನೆ ಮಾಡು. 1 ಗಂಟೆ ಪ್ರಾರ್ಥನೆ ಮಾಡೋರು ಕೈ ಎತ್ತಿ. 1 ಗಂಟೆ ದಿವಸ 1 ಗಂಟೆ ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ಇಂಥವ್ರನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಸುಮ್ಮನೆ ಇದರನ್ನ ದೇವರ ಆಶೀರ್ವಾದ ಮಾಡಕ್ಕೆ ತಪ್ಪಲ್ಕೊಬೇಡಿ. ನಿಮ್ಗೆ ಹೇಳ್ತೀನಿ, ನೀವು ಕಲೀರಿ ಪ್ರಾರ್ಥನೆ ಪ್ರತಿಯೊಬ್ಬರು ಮಾಡ್ಬೇಕು. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಒಂದು ಮಾತು ಅಂತ ಕೇಳ್ರಿ, ಬರೀ ಇಷ್ಟು ಮಾತ್ರವಲ್ಲ, ನೀನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ 1 ಗಂಟೆ ಹೊತ್ತು ಪ್ರಾರ್ಥನೆಗೆ ಇರಲೇಬೇಕು. ಯಾಕಂದ್ರೆ ಪ್ರಾರ್ಥನೆ ಮಾಡಲಾರ್ದವರು ಪರಲೋಕ ರಾಜ್ಯಕ್ಕೆ ಹೋಗಕ್ಕಾಗಲ್ಲ. ಆ ವಾಕ್ಯಗೆ ಓದೋಣ, ನಿಮ್ಗೆ ಎಲ್ಲರಿಗೆ ಅರ್ಥ ಹಂಗ ತೆಗಿರಿ. ಲೂಕನ್ ಬರೋ ಸುವಾರ್ತೆ 21, ಎಲ್ಲರೂ ತೆಗಿರಿ ಬೈಬಲ್ 21ನೇ ಅಧ್ಯಾಯ 35, 36 ವಚನ ಓದ್ರಿ. ಓದಪ್ಪ. ಲೂಕನ್ ಬರೋ ಆ ದಿವಸವು ಭೂಮಿ ನಿವಾಸಿಗಳೆಲ್ಲರ ಮೇಲೆ. ನಾವು ಭೂ ನಿವಾಸಿಗಳಲ್ಲ. ಕೇಳ್ರಿ ಏನ್ ಪಾಸ್ಟೆ, ನಾವು ಭೂಲೋಕದಲ್ಲಿ ಇದ್ರು ನಾವು ಭೂ ನಿವಾಸಿಗಳಲ್ಲ. ಅಂದ್ರೆ ನಾವು ಭೂ ಸಂಬಂಧವಾಗಿ ಜೀವಿಸುವುದಿಲ್ಲ, ನಾವು ದೇವರಿಗಾಗಿ ಜೀವಿಸುತ್ತೇವೆ. ಆಮೆನ್. ಅಲ್ಲಲ್ಲೂಯ್ಯ. ನೋಡಿದ, ನಾವು ಭೂ ನಿವಾಸಿ. ಆ ದಿವಸವು ಭೂ ನಿವಾಸಿಗಳ ಮೇಲೆ ಎಲ್ಲರೂ ಬರ್ತದೆ. ಆದರೆ ಬರೋದಕ್ಕೆ ಇವೆಲ್ಲಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೋಡ್ದ, ನಾವು ಪೂರ್ಣ ಶಕ್ತರಾಗ್ಬೇಕಂತಮ್ಮ. ಇದ್ರಿಗೆ ನಿಂದ್ರಕ್ ಆಗ್ಲಂತೆ ಬ್ರದರ್ಸ್. ಅಮ್ಮ ಪಕ್ಕದ ಹೇಳ್ರಿ, ಪೂರ್ಣ ಶಕ್ತರಾಗಂತ ಹೇಳ್ರಿ ಪಕ್ಕದ. ಪೂರ್ಣ ಶಕ್ತರಾಗಿರ್ರಿ ಅಮ್ಮ. ಬೇಸ್ ನೋಡ್ಕೊಂಡು ಹೇಳ್ರಮ್ಮ, ಏನ್ ಬರ್ಕಮಕ್ಕೊಂಡ್ ಹೋಗ್ಬೇಡ್ರಿ, ಸ್ವಲ್ಪ ನೋಡ್ರಮ್ಮ. ಏನ್ ಇವಾಗ ಎಲ್ಲ MBBS ಪಾಸ್ ಮಾಡ್ತಾರಲ್ಲ ಬ್ರದರ್ಸ್, ನೀವು ನೀವು ಪೂರ್ಣ ಶಕ್ತರಾಗುವಂತೆ. ಅಲ್ಲೇಂತಪ್ಪ, ಆಗಾಗ್ಗೆ ಅಂತ ಇದೆ, ಎಲ್ಲಾ ಕಾಲದಲ್ಲಿ ಅಂತ ಇದೆ. ನೋಡ್ದ, ಎಲ್ಲಾ ಕಾಲದಲ್ಲಿ ಅಂದ್ರೆ ಅಂತ ಎಲ್ಲಾ ಸಮಯದಲ್ಲಿ. ಎಲ್ಲಂದ್ರೆ ಎಲ್ಲಾ ಸಮಯದಲ್ಲಿ ಅಂದ್ರಿ, ಎಲ್ಲಾ ಸಮಯದಲ್ಲಿ. 1 ಸಮಯ 2 ಸಮಯ. ಇವಾಗ ಚರ್ಚಿ ಬಂದಿವಿ ಅದಂತೆ ಪ್ರಾರ್ಥನೆ ಮಾಡೋದಲ್ಲ, ಎಲ್ಲಾ ಸಮಯದಲ್ಲಿಯೂ ದೇವರಿಗೆ ಪ್ರಾರ್ಥನೆ ಆಗ್ಲಿ ವಿಜ್ಞಾಪನೆಯಲ್ಲಿ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂತಾನೆ. ಎಚ್ಚರ ನೋಡ್ರಿ, ಡೇಂಜರ್ ಅಂತ ಎಲ್ಲಿರ್ತದೆ ನೋಡ್ರಿ, ನಮ್ಗೆ ಇಷ್ಟ ಎಲ್ಲೇನ ಕರೆಕ್ಟ್ ಕಂಪಲ್ಲಿ ಇರ್ತದೆ ಡೇಂಜರ್. ಎಚ್ಚರ ಎಚ್ಚರ ಎಚ್ಚರ. ಇಲ್ಲಿ ನೋಡ್ರಿ ಅಮ್ಮ, ಒಂದೊಂದು ಮನೆಗೆ ಒಳಗೆ ಹೋಗ್ಬಾರ್ದು ಅಂತೇಳಿ ಇಲ್ಲಿ ನಾಯಿದೆ, ಎಚ್ಚರ. ಹೌದಾ? ಇಲ್ಲಿ ಏನ ಯಾವತ್ತೂ ಹೋಗಿರಲ್ಲ ಯಾರ ಮಗನ, ಇಲ್ಲಿ ನಾಯಿ ಇದೆ, ಯಾರ ಮನೆ ಹಾಕಿದ್ರೆ ಅವ್ರು ಹೊರಗೆ ಹೋಗಂಗಿಲ್ಲ. ಎಚ್ಚರ. ಅಲ್ಲಲ್ಲೂಯ್ಯ. ಏನಿದೆ ಅಂತೆ? ನಾಯಿ ಇದೆ, ಎಚ್ಚರ. ದೇವರ ಮಕ್ಕಳೇ, ಲೋಕದಲ್ಲಿ ಸೈತನಿದ್ದಾನೆ. ಅದಕ್ಕೋಸ್ಕರ ಸೈತನ್ನು ಯಾರನ್ನು ನುಂಗಲೆಂದು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೆ ಏನ್ ಬೇಕು? ಪ್ರತಿದಿನ 1 ಗಂಟೆ ನೀವು ಪ್ರಾರ್ಥನೆ ಮಾಡುವ ಶಕ್ತರಾಗಿದ್ರೆ ನೀವು ಸಂಪೂರ್ಣರಾಗ್ತೀರಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ನೀವು ಪೂರ್ಣ ಶಕ್ತರಾಗಬೇಕಂದ್ರೆ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳ್ರಿ ಅಮ್ಮ? ನಿಮ್ಗೆ ಒಂದ್ ಮಾತಾಡ್ಬೇಕು, ನೀವು ಎಷ್ಟೇ ಆದಾಯ ಸಂಪಾದಿಸಿದ್ರು ಕೂಡ ಪ್ರಾರ್ಥನೆ ಮಾಡ್ಬೇಕು. ಒಬ್ಬ ವ್ಯಕ್ತಿ ಇದ್ದಂತೆ, ಆತನಿಗೆ 1,20,000 ಸಂಬಳ. ಪಾಸ್ಟ್ ಹತ್ರ ಹೋಗಿ ಬೆಳಿಗ್ಗೆ ಬೀಗ ಕೇಳ್ದಂತೆ, ಪಾಸ್ಟ್ರೆ
5 ಗಂಟೆಗೆ ಎದ್ದು ನಾನು ಚರ್ಚ್ನಾಗ ಪ್ರಾರ್ಥನೆ ಮಾಡ್ತೀನಿ ಫಸ್ಟ್ ಬೀಗ ಕೊಡು ಅಂತ. ಅಯ್ಯ ನಿನಗೇನು ಕಡಿಮೆ ಐತೆ ಅಂದ್ರೆ, ಅಯ್ಯ ಕಡಿಮೆ ಇದ್ರೆ ಮಾತ್ರ ಪ್ರಾರ್ಥನೆ ಮಾಡ್ಬೇಕಾ? ಬಹಳ ಜನರು ಈ ಧೋರಣೆಯಲ್ಲಿದ್ದಾರೆ, ಈ ಮನಸ್ತತ್ವದಲ್ಲಿದೆ. ನಮಗೆ ಬಡತನ, ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡ್ಬೇಕು. ನಮಗೆ ಬಡತನ, ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ಬೇಕು. ಐಶ್ವರ್ಯ ಬರುತ್ತೆ, ಇವೆಲ್ಲ ಬಿಟ್ಬಿಡ್ಬೇಕಾ? ದೇವರ ಮಗಳೇ, ದೇವರ ಮಗನೇ, ನೀನು ಸಂಪೂರ್ಣವಾಗಿ ಪೂರ್ಣ ಶಕ್ತರಾಗಬೇಕಾದ್ರೆ ನಿನಗೊಂದು ಗಂಟೆ, ಎಂತ ನನ್ನ ಮಾತಾಡ 1000 ಕೋಟಿ ರೂಪಾಯಿ ಇದ್ದನು ಕೂಡ 1 ಗಂಟೆ ಪ್ರಾರ್ಥನೆ ಮಾಡಲೇಬೇಕು. ಒಂದು ವೇಳೆ ಅವನು ಪ್ರಾರ್ಥನೆ ಮಾಡದಿದ್ದರೆ ಅವನ ಆತ್ಮ ಸಂಪೂರ್ಣವಾಗುವುದಿಲ್ಲ, ಅವನ ಆತ್ಮ ಬಲಗೊಳ್ಳುವುದಿಲ್ಲ. ಅವನ ಆತ್ಮವನ್ನ ಸೈತಾನನು ಹಿಡಿದಿಟ್ಟು ಏನ್ ಮಾಡ್ತಾನೆ? ನರಕಕ್ಕೆ ಎಳಕೊಂಡು ಹೋಗಿಬಿಡ್ತಾನೆ. ಹಲ್ಲೆಲೂಯ. ಅದಕ್ಕೋಸ್ಕರ ಯೇಸು ಒಂದು ಮಾತಾಡಿದಾನಲ್ಲ ಇಲ್ಲಿ, ಮತ್ತೊಂದು ಸುವಾರ್ತೆ ಓದಕೊಂಡು ಹೋಗ್ಬೇಡ್ರಿ, ಹಂಗೆ ಪಟ ಟೈಮ್ ಆಗ. ಮತ್ತೊಂದು ಸುವಾರ್ತೆ 26ನೇ ಅಧ್ಯಾಯ 40ನೇ ವಚನ ಹೇಳ್ತಾನೆ, ನೀವು ನನ್ನ ಸಂಗಡ ಒಂದು ಗಳಿಗೆ ಎಚ್ಚರವಾಗಿರ್ಲರ. ಒಂದು ಗಳಿಗೆ ಅಂತ ಹೇಳ್ತಾನೆ ನೋಡ್ರಿ, ಒಂದು ಗಳಿಗೆ ಅಂದ್ರೆ 1 ಅವರ್, 1 ಗಂಟೆ. ಅದಕ್ಕೋಸ್ಕರ 41ನೇ ವಚನ ಹೇಳ್ತಾನೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಏನ್ ಮಾಡ್ಬೇಕಂತೆ ನೋಡ್ದ, ಅಲ್ಲಿ ಕೂಡ ಎಚ್ಚರ ಅನ್ನೋ ಪದ ಉಪಯೋಗಿಸ್ತಾನೆ ಸ್ವಾಮಿ. ಎಚ್ಚರವಾಗಿದ್ದು ಏನ್ ಮಾಡ್ಬೇಕು? ನೀವು ಪ್ರಾರ್ಥಿಸಬೇಕು. ಹಲ್ಲೆಲೂಯ. ಆತ್ಮ ಸಿದ್ಧವಾಗಿದೆ. ಆತ್ಮ ಏನಾಗಿದಂತೆ? ಕನ್ನಡ ಬೈಬಲ್ ಸ್ವಲ್ಪ ಕೆಳಗೆ ಹೋದ್ರೆ ಸಿಗ್ತದೆ. ಆತ್ಮ ಸಿದ್ಧವಾಗಿದೆ, ಆದ್ರೆ ದೇಹಕ್ಕೆ ಬಲ ಸಾಲದು. ಈ ದೇಹ ಏನ್ ಮಾಡ್ತದೆ ಗೊತ್ತಾ ಅಮ್ಮ? ನಿಜ ಹೇಳ್ಬೇಕಂದ್ರೆ ಗಣಮಗ 6 ಗಂಟೆ ನಿದ್ದೆ ಮಾಡ್ಬೇಕು, ಹೆಣ್ಮಗಳು 7 ಗಂಟೆ ನಿದ್ದೆ ಮಾಡ್ಬೇಕು. ಗಣಮಗ ಎಷ್ಟು ಗಂಟೆ? 6 ಗಂಟೆ ಸಾಕು ಗಣಮಕ್ಕಳಿಗೆ. ಹೆಣ್ಮಕ್ಳಿಗೆ 7 ಗಂಟೆ ನಿದ್ದೆ ಬೇಕು. ಹಲ್ಲೆಲೂಯ. ಈ ಮನುಷ್ಯರು ಏನ್ ಮಾಡ್ತಾರ? ಬರೇ ನಿದ್ದೆ 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 ನಿದ್ದೆ. ಹೆಣ್ಮಕ್ಳಿದ್ದೆ, ಗಂಡ್ಮಕ್ಳಿದ್ದೆ, ಹೆಣ್ಮಕ್ಳಿದ್ದೆ, ಯಾವಾಗಲೂ ನಿದ್ದೆ 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 ಮಾಡಿ ಪ್ರಾರ್ಥನೆ ಆಗ್ಬಿಡುತ್ತೆ ಜೀವಿತದಲ್ಲಿ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ಮನೆಗಳಿಗೆ ಬಹಳ ಶೋಧನೆಗಳು ಬರ್ತವೆ, ಕುಟುಂಬಗಳ ಮೇಲೆ ಬಹಳ ಶೋಧನೆಗಳು ಬರ್ತವೆ. ಕಷ್ಟಗಳು ಯಾಕೆ ಬರ್ತವೆ ಹೇಳ್ರಿ? ಶ್ರಮೆಗಳು ಯಾಕೆ ಬರ್ತವೆ ಹೇಳ್ರಿ? ಬಾಧೆಗಳು ಯಾಕೆ ಬರ್ತವೆ ಹೇಳ್ರಿ? ಮರಣ ಯಾಕೆ ಬರ್ತವೆ ಹೇಳ್ರಿ? ಕಣ್ಣೀರ್ ಯಾಕೆ ಬರ್ತವೆ ಹೇಳ್ರಿ? ದುಃಖ ಯಾಕೆ ಬರ್ತವೆ? ದೇವರ ಮಗುವೇ, ನನಗೆ ಸರಿಯಾದ ಪ್ರಾರ್ಥನೆ ಜೀವಿತ ಇಲ್ಲ. ಪ್ರಾರ್ಥನೆ ಏನ್ ಮಾಡ್ತದೆ ಗೊತ್ತಾ? ಇವನ್ನೆಲ್ಲ ಫೇಸ್ ಮಾಡ್ತದೆ ದೇವರ ಮಕ್ಕಳೇ. ಹೋರಾಡಿ ಮೆಟ್ಟಿ ನಿಲ್ಲುತ್ತದೆ. ನಿನಗೆ ಬರುವ ಸಮಸ್ಯೆಗಳಿಗೆ ಒಳಗಡೆ ಬಿಟ್ಕೊಳ್ಳದಂಗ ಹೋರಾಡ್ತದೆ. ನಿನಗೆ ಬರುವಂತ ಮರಣ ಬರದಂತೆ ಹೋರಾಡ್ತದೆ. ಮರಣವನ್ನು ಓಡಿಸುತ್ತದೆ ಪ್ರಾರ್ಥನೆ, ಬಡತನವನ್ನು ಓಡಿಸುತ್ತದೆ ಪ್ರಾರ್ಥನೆ, ರೋಗವನ್ನು ಓಡಿಸುತ್ತದೆ ಪ್ರಾರ್ಥನೆ, ಬಲಹೀನತವನ್ನು ಓಡಿಸುತ್ತದೆ ಪ್ರಾರ್ಥನೆ, ಎಲ್ಲವನ್ನು ಓಡಿಸುತ್ತದೆ ಪ್ರಾರ್ಥನೆ. ಹಲ್ಲೆಲೂಯ. ಅದಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡಬೇಕು ಅಮ್ಮ. ದೇವರು ನಿನಗೆ ಕೋಟಿ ಗಟ್ಟಲೆ ಕೊಟ್ಟು ನೀನು ಪ್ರಾರ್ಥನೆ ಮಾಡಬೇಕು. 1 ಗಂಟೆ ಪ್ರಾರ್ಥನೆ ಮಾಡದಿದ್ರೆ ನೀನು ನಾನು ಕರ್ತನ ಮುಂದೆ ಪೂರ್ಣ ಶಕ್ತರಾಗಿ ನಿಂತುಕೊಳ್ಳುವುದಕ್ಕೆ ಆಗುವುದೇ ಇಲ್ಲ ದೇವರ ಮಕ್ಕಳೇ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ದೇವರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ. ಅಬ್ರಹಾಮನು ದೇವ್ರನ್ನ 1 ಸಾರಲ್ಲ ನಂಬಿದ್ದು. ಅಬ್ರಹಾಮನು 75 ವರ್ಷದಲ್ಲಿ ಪರಿಚಯ ಆದ ದೇವರಿಗೆ. ದೇವರು ಪರಿಚಯ ಮಾಡಿಕೊಂಡ ಅಬ್ರಹಾಮನು ದೇವರಿಗೆ ಪರಿಚಯ ಆಗಿದ್ದು ಎಷ್ಟು? 75ನೇ ವಯಸ್ಸಿನಲ್ಲಿ. ಅಬ್ರಹಾಮನು ಬದುಕಿದ್ದು 175ನೇ ವಯಸ್ಸು ತನಕ ಬದುಕಿದ. 100 ವರ್ಷ ಕಾಲ ಆತನು ವಿಶ್ವಾಸ ವೀರನಾಗಿ ಬದುಕಿದನ. ಜೋರಾಗಿ ಚಪ್ಪಳೆ ಕಳಿಸ್ಬೇಕು. ಹಲ್ಲೆಲೂಯ. 1 ದಿನ 1 ತಿಂಗಳಲ್ಲ. ಇವಾಗ ನಮ್ಮವ್ರು ನೋಡ್ರಿ ಹೆಂಗಿರ್ತಾರಂದ್ರೆ, ಸ್ವಲ್ಪ ದಿವಸ ಉಜ್ಜೀವದಲ್ಲಿ ಇರ್ತಾರ. ಅಮ್ಮಮ್ಮ ಸ್ವಲ್ಪ ದಿವಸ ಉಜ್ಜೀವದಲ್ಲಿ ಇರ್ತಾರೆ. ಪ್ರಾರ್ಥನೆ ಮಾಡೋದೇನು, ಆಡಾಡೋದೇನು, ಚರ್ಚೆ ಕೆಲಸ ಮಾಡೋದೇನು, ಕೊಡೋದೇನು, ಸೇವಕರ ಮನೆ ಕೆಲಸ ಮಾಡೋದೇನು, ಸೇವಕರನ್ನ ಒಳ್ಳೆದಾಗಿ ನೆನೆಸೋದೇನು. 1-2 ವರ್ಷ 2 ವರ್ಷ 3 ವರ್ಷ ಆದ್ರೆ ಬೆಂಡೆಕಾಯಿ ಮುದ್ರದಂಗ್ ಮುದಿರ್ತದ. ಬೆಂಡೆಕಾಯಿ ಹೆಂಗ್ ಮುದಿರುತ್ತೆ ನೋಡ್ರಿ. ಭಕ್ತಿ ಇರಕ್ಕಿಲ್ಲ, ಭಯ ಇರಕ್ಕಿಲ್ಲ, ಪ್ರಾರ್ಥನೆ ಇರಕ್ಕಿಲ್ಲ, ವಿಶ್ವಾಸ ಇರಕ್ಕಿಲ್ಲ, ಏನೇನು ಇರಕ್ಕಿಲ್ಲ. ಮತ್ತು ಅಬ್ರಹಾಮನಿಗೆ ಸ್ಟಾರ್ಟಿಂಗ್ ನಿಂದ ಹಿಡಿದು ವಿಶ್ವಾಸ ಹೆಚ್ಚಾಗ್ತದ, ಕಡಿಮೆ ಆಗ್ತಾ ಬರ್ತದ. ಈಗ ನಮಗೆ ಹಿಂಗಾಗ್ತದೆ, ಹಿಂಗ್ ಇಳಿತೈತೆ, ಹಿಂಗಾಗ್ತದೆ, ಹಿಂಗ್ ಇಳಿತೈತೆ ಅಲ್ಲಮ್ಮ. ಒಂದೊಂದು ವಾರ ಒಬ್ಬ ನಮ್ಮ ಸಿಸ್ಟರ್, ನಮ್ಮ ಚರ್ಚಿನ ಒಬ್ಬ ಸಿಸ್ಟರ್ ಹೇಳ್ತಿದ್ರು, ಅಯ್ಯರೇ ನಮ್ಮ ಗಂಡಗ ಆಸಕ್ತಿ ಬಂದ್ಬಿಡ್ತದೆ ಅಯ್ಯರು. ಒಂದೊಂದ್ಸಾರಿ ಬಂದ್ಬಿಟ್ರೆ ನನ್ನ ಮಲಗಕ್ಕೆ ಬಿಡಕ್ಕಲ್ಲ ಅಯ್ಯರು. 4 ಗಂಟೆ ಆಯ್ತು, ಎದ್ದೊಳಕಲ್ಲ ಏನ್ ಕಣೆ ನೀನು, ಎದ್ದು ಪ್ರಾರ್ಥನೆ ಮಾಡ್ತೇವೆ, ಮಣಕಲು ಫುಲ್ಲು ಪ್ರೇಯರ್ ಮಾಡ್ತಾನೆ. ಯಾವಾಗ 1-2 ವಾರ 3 ವಾರ ಆಗುತ್ತೆ, ಗಾಳಿ ಹೆಂಗ್ ಕಡಿಮೆ ಆಗುತ್ತೆ, ಮೆಲ್ಲ ಕಡಿಮೆ ಆದ್ರೆ 6 ಗಂಟೆ ಆದ್ರೂ ಕೂಡ ಏನ್ರಿ ಪ್ರಾರ್ಥನೆ ಮಾಡಕ್ ಮಾಡ್ಕೋದು.
ಮಾಡಿಕೆ ಹೋಗು. ಚರ್ಚಿಗೆ ಬರಕ್ಲ ಅಂದ್ರೆ ಹೋಗಮ್ಮ ಹೋಗು, ಫಾಸ್ಟ್ ಅಷ್ಟೊತ್ತು ಕುಂದಿಸ್ರೆ ನಮ್ ನಡುವೇನಾಗಬೇಕು, ನಾವೇನು ಚೇರ ನೀ ಚೇರ. ಈಗ ಡಾಕ್ಟರ್ ಹತ್ರ ಹೋದ್ರಿ, ಡಾಕ್ಟರ್ ಹತ್ರ ಹೋದ್ರಿ, ಟೋಕನ್ ನಂಬರ್ 91, ಟೋಕನ್ ನಂಬರ್ 91 ಸರ್ 9 ಸರ್, 91 ಕುಂತ್ಕೋದು ಅಂತಾರ. 9 ಬಾ ಅಂತಾರ. 91 ಏನಂತಾರ? ಒಂದ್ ಯಾಕೆ ನೀನು ಕರೆಕ್ಟ್ ಆಗಿ ಇದ್ರು ಕೂಡ ಟೋಕನ್ ಹೆಚ್ಚು ಹೋಗಿದ್ರು ಕೂಡ ಸರ್ ನನ್ ಟೋಕನ್ 9 19 ಹೋಗೈತೆ ಅಂದ್ರಗಿನ 19 ಹೋದ್ರೆ ಅಲ್ಲಿ ಕುದುರೆ 90 ಅಂತಾರ ಅಂತಾರಲ್ಲ ಹೇಳ್ರಿ. ಅಲ್ಲಲ್ಲಿಯ ದೇವರ ಮಕ್ಕಳೇ, ಅಲ್ಲಿ ಕುಂತು 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 ಬೇಸರ ಆಗುದಿಲ್ಲ. ದೇವರ ಸಂಘದಲ್ಲಿ ಕುಂತ್ರೆ ಇವ್ರಿಗೆ ಮಾತ್ರ ಬರು ಬೇಸರ. ನಾನು ಹೇಳ್ದಲ್ಲ, ದೇವರ ಸಂಘದಲ್ಲಿ ಹೆಚ್ಚು ಕುಂತ್ಕೊಳ್ಳುವುದಕ್ಕೆ ಪ್ರಯಾಸ ಪಡೋಣ. ಅಲ್ಲಲ್ಲಿಯ ದೇವರು ಓಟಿ ಕೊಡ್ತಾನೆ, ಓಟಿಯೊಂದಿಗೆ ಇನ್ನೂ ಆಶೀರ್ವಾದ ಕೊಡ್ತಾನೆ. ಅಲ್ಲಲ್ಲಿಯ ಅದಕ್ಕೋಸ್ಕರ ದೇವರ ಸಂಘದಲ್ಲಿ ದೇವ್ರ ಮಕ್ಕಳೇ ಹೆಚ್ಚಾಗಿ ನಾವು ಪ್ರಾರ್ಥನೆ ಅದಕ್ಕೋದ್ರೆ ಆಸಕ್ತಿ ನೋಡ್ರಿ. ಅಬ್ರಹಾಮನ ಆಸಕ್ತಿ ಏನಾಯ್ತು ದೇವ್ರ ಮಕ್ಕಳಂದ್ರೆ 75 ವರ್ಷಕ್ಕೆ ಇರುವಂತ ಆಸಕ್ತಿ ಇನ್ನೂ ಹೆಚ್ಚಾಗ್ತದೆ, ಇನ್ನೂ ಹೆಚ್ಚಾಗ್ತದೆ, ಇನ್ನೂ ಹೆಚ್ಚಾಗ್ತದೆ, ಇನ್ನೂ ಹೆಚ್ಚಾಗ್ತದೆ. ಹಲ್ಲೆಲೂಯಾ. ಆತನ ಆಸಕ್ತಿ ಎಲ್ಲಿ ಕಡಿಮೆ ಆಗ್ತದೆ? ಚೆನ್ನಾಗಿ ಅರ್ಥ ಮಾಡ್ರಿ. ದೇವರನ್ನು ನಂಬಬೇಕು, ದೇವರ ವಾಗ್ದಾನಗಳನ್ನು ನಂಬಬೇಕು, ದೇವರ ವಾಕ್ಯವನ್ನು ನಂಬಬೇಕು. ದೇವರ ಮಕ್ಕಳೇ, ದೇವರ ಪರಿಮಾಣವನ್ನು ನಾವು ನಂಬಬೇಕು. ದೇವರ ಪರಿಮಾಣ ದೊಡ್ಡದು ದೇವರ ಮಕ್ಕಳೇ. ದೇವರ ಪರಿಮಾಣವನ್ನ ಅಬ್ರಹಾಮನ್ ನಂಬಿದನು. ಎಲ್ಲಿ ಹೇಳ್ರಿ ಆ ವಾಕ್ಯ ಹೇಳ್ರಿ ಯಾರಾದ್ರು? ಅಬ್ರಹಾಮನು ದೇವರ ಪರಿಮಾಣವನ್ನು ನಂಬಿದನು. ಬೈಬಲ್ ವಾಕ್ಯವನ್ನು ತೋರಿಸ್ರಿ ಯಾರಾದ್ರೂ ಹೇಳ್ರಿ. ಇಷ್ಟು ಸಹ ಬೈಬಲ್ ಗೊತ್ತಿಲ್ಲ. ಅಬ್ರಹಾಮನು ದೇವರ ಪರಿಮಾಣವನ್ನು ನಂಬಿದನು. ಹೇಳ್ರಿ ವಾಕ್ಯ. ಅದೇ ಹೇಳ್ರಿ ಆ ವಾಕ್ಯ ಹೇಳಿ ಸಾಕು. ಚೆನ್ನಾಗಿ ಕೇಳ್ರಿ. ಅಬ್ರಹಾಮನು ಪರಿಮಾಣವನ್ನು ನಂಬಿದನು. ಅಬ್ರಹಾಮನು ದೇವರ ಪರಿಮಾಣ ಬಹಳ ದೊಡ್ಡದು, ಅದು ನಿಲ್ಕಂಗಿಲ್ಲ. ಅಲ್ಲೇಲಿಯಾ. ನಾವು ಕೂಡ ನೀವು ಕೂಡ ದೇವರ ಮಕ್ಕಳೇ ಜೀರಾಗಿರುವ ನಾವು ದೇವರ ಪರಿಮಾಣವನ್ನು ನಂಬುವುದಾದ್ರೆ ನಮ್ಮ ಜೀವಿತ ಉನ್ನತವಾಗಿರುತ್ತದೆ. ಅಲ್ಲೇಲಿಯಾ. ಏನ ಪರಿಮಾಣ ಏನು ಕೇಳಿ ದೇವರ ಮಕ್ಕಳೇ? ರೋಮ 4:12 ಬರಲ್ಪಡದೆ ಓದಕ್ಕೂ ನಾನು ಹೇಳ್ತೀನಿ ಕೇಳಿ, ಟೈಮ್ ಇಲ್ಲ. ದೇವರು ಸತ್ತವರನ್ನು ಬದುಕಿಸುವವನು, ಇಲ್ಲದನ್ನು ಇದ್ದಾಗೆ ಕರಿವಾತನಂತೇಳಿ ಅಬ್ರಹಾಮನು ದೇವರನ್ನು ನಂಬಿದನು. ಮೃತಪ್ರಾಯನಾಗಿದ್ದಾಗಲೂ ಕೂಡ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಪೂರ್ಣ ಸಾಮರ್ಥ್ಯನಂತೇಳಿ ಪೂರ್ಣ ಭರವಸೆಟ್ಟು ನಂಬಿದನು ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಚಿತ್ತವನ್ನು ನಂಬಿದನು, ದೇವರ ದರ್ಶನವನ್ನು ನಂಬಿದನು. ಇನ್ನೊಂದು ಏನಂತ ನಮ್ಗೆ ಗೊತ್ತಾ? ದೇವರ ಸಹವಾಸವನ್ನು ನಂಬಿದನು. ಅಮ್ಮ ಏನ್ ನಂಬಿದಮ್ಮ? ದೇವರ ಮಕ್ಕಳೇ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಬೇಕು. ದೇವರು ನಮ್ಮ ಸಹವಾಸ ಮಾಡ್ತಾನೆ. ಹೇಳ್ರಿ ಎಲ್ಲ ಏನ್ ಹೇಳ್ರಿ? ದೇವರು ನಮ್ಮ ಸಹವಾಸ ಮಾಡ್ತಾನೆ. ಯಾವಾಗಲೂ ಕೂಡ ನಾವು ಕೂಡ ದೇವರ ಸಹವಾಸ ಮಾಡ್ಬೇಕು. ಇವಾಗ ಚರ್ಚೆ ಬಿಟ್ಟು ಹೋದ್ರೆ ನಮ್ಮ ಇಷ್ಟನ ನಾವು ಜೀವಿಸಬಾರ್ದು. ದೇವರು ನಮ್ಮ ಸಹವಾಸ ಮಾಡುವ ದೇವರು. ಅಬ್ರಹಾಮನ ಸಹವಾಸ ಮಾಡಿ ಅಬ್ರಹಾಮನ ದೇವರು ಎಂತ ಕದ್ದ? ನನ್ನ ಸ್ನೇಹಿತನು ಎಂಬುದಾಗಿ ಹೇಳಿದನು. ನೋಡಿದ? ಅಬ್ರಹಾಮನ ಯಾರಂತೆ? ದೇವರ ಸ್ನೇಹಿತನು. ದೇವರ ನಾವು ವಾಕ್ಯದಲ್ಲಿ ನಾವು ನೋಡುವಾಗ ಈಗ ನಾವು ಮನುಷ್ಯರ ಮೇಲೆ ನಾವು ಭರವಸೆ ಇಡ್ತೀವಿ ನೋಡ್ರಿ. ಅಲ್ಲ, ಮನುಷ್ಯರ ಮೇಲೆ ಭರವಸೆ ಇಟ್ಟು ನಂಬಿಕೆ ಕೆಲವು ಸರಿ ಹೇಳ್ತೀವಿ. ನಾನು ಅವನ್ ನಂಬಿದ್ದೆ, ಆಕೆ ನಂಬಿದ್ದೆ, ಮೋಸ ಮಾಡಿದ್ಲು. ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ? ಕೆಲವೊಬ್ರು ಏನೋ ರೊಕ್ಕ ಕೊಟ್ಟು ನಂಬಿ ಮೋಸ ಆಗ್ಬಿಡ್ತಾರೆ. ದೇವ್ರ ಮಗುವೆ, ನಾವು ದೇವ್ರ ನಂಬಬೇಕು. ಹಲ್ಲೆಲೂಯಾ. ನಾವು ದೇವ್ರ ನಂಬಿದ್ರೆ ಯಾವತ್ತಿ ಮೋಸ ಆಗೋದಿಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ಒಂದು ತಲೆಯಲ್ಲಿ ಒಂದು ಹಾಡಿದೆ. ನಿನ್ನೂ ನಮ್ಮಿನಟ್ಲು ನೇನು ಬೇರೆಯವರಿನಿ ನಮ್ಮಲೆದಯ್ಯ. ಸಾಕು. ಹಲ್ಲೆಲೂಯಾ. ಅದು ಹಿಂಗ 2 ಗಂಟೆ ಮೆಸೇಜ್ ಬಹಳ ಇದೆ. ನಾವು ಏನ್ ಮಾಡ್ಬೇಕಂತ ದೇವ್ರು ನಂಬಿದಷ್ಟು ಮನುಷ್ಯರನ್ನ ಯಾರು ನಂಬಾರ್ದು. ಕೆಲವೊಂದ್ ಸಲ ನಂಗೆ ಹೇಳ್ತಿರ್ತಾರ, ಹಿಂಗ ಅಂದ್ಬಿಡು, ಅವ್ರು ಕರೆಗೆ ಹೋಗ್ಬಿಡ್ತಾರ, ಹಿಂಗ ಅಂದ್ಬಿಡು. ನಾನು ಡ್ರಾಮಾ ಕಂಪನಿ ಮಾಡೋಣ ಅಂತ ಇದ್ದೆ. ನಾನು ಹೇಳ್ತಿರ್ತೀನಿ, ನಾನು ಯಾರನ್ನೇ ಅನ್ಕೋಳಿ, ನಾನು ಯಾರು ಮನುಷ್ಯರು ನಂಬಕಲ್ಲ, ನಾನು ನಿಮ್ಮನ್ನು ಕೂಡ ನಂಬಕಲ್ಲ ನಾನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಸ್ಟ್ ಮತ್ತೆ ನಾವು ವಾರ ಚರ್ಚೆ ಬರ್ತೀವಿ, ನಂಬಿದ್ರೆ ಅಂದ್ರೆ ನಿಮ್ಮನ್ನು ಪ್ರೀತಿ ಮಾಡ್ತೀವಿ ಅಷ್ಟೇ. ಹಲ್ಲೆಲೂಯಾ. ಯಾವತ್ತಿನ ಯಾವ ಇದನ್ನ ದಾರಿ ಗೊತ್ತು ದೇವ್ರಿಗೆ ಗೊತ್ತಿರ್ತದೆ. ಹಲ್ಲೆಲೂಯಾ. ಮನುಷ್ಯನ ನಂಬಿದ್ರೆ ಮೋಸ ಹೋಗದೆ ನೀವೇ. ಹಲ್ಲೆಲೂಯಾ. ದೇವರು ನಂಬಿದ್ರೆ ನಿಮ್ಮನ್ನು ಕರ್ತನು ಪಾತಾಳದಿಂದ ಮೇಲಕ್ಕೆ ಹತ್ತಿಸಿ ನಿಲ್ಲಿಸುತ್ತಾನೆ.
ನಿನ್ನ ಬದುಕು ಬಡತನ ಐಶ್ವರ್ಯವಾಗಿ ಮಾರ್ಪಡುತ್ತದೆ, ರೋಗವು ಆರೋಗ್ಯವಾಗಿ ಮಾರ್ಪಡುತ್ತದೆ, ಮರಣವು ಜೀವವಾಗಿ ಮಾರ್ಪಡುತ್ತದೆ, ಅವಮಾನವು ಮಾನವಾಗಿ ಮಾರ್ಪಡುತ್ತದೆ, ಕಷ್ಟವು ಏಳಷ್ಟು ಸುಖವಾಗಿ ಮಾರ್ಪಡುತ್ತದೆ. ನೀನ್ ಯಾರು ನಂಬಬೇಕು? ನೀನು ದೇವರನ್ನು ನಂಬಬೇಕು, ದೇವರ ಮಗುವೆ. ನೋಡ್ರಿ, ಆ ವಾಕ್ಯ ಓದಿ ಮುಂದಕ್ಕೆ ಹೋಗೋಣ, ಟೈಮ್ ಆಗ್ತದೆ. 2 ತಿಮೋಥೆಯ ಬರೆದ ಪತ್ರಿಕೆ ತೆಗೆರಿ, 2ನೇ ಅಧ್ಯಾಯ 13 ವಚನ ಹೋದ್ರಿ. ನೋಡ್ರಿ 13 ವಚನ, ನಾವು ಅಪನಂಬಿಕಸ್ಥರಾಗಿದ್ದರು. ಹೇಳ್ರಿ ಮನುಷ್ಯರು, ಜೊರಗಡೆ ಎಲ್ಲರೂ ಮನುಷ್ಯರು ನಾವು ಬಂದು ಎಲ್ಲರೂ ಬಂದು, ಮನುಷ್ಯರು ಅಪನಂಬಿಕಸ್ಥರಾಗಿದ್ದರು, ಆತನು ನಂಬಿಗಸ್ತನಾಗಿಯೇ ಇರುವನು. ಎಲ್ಲವ್ರಿ ನಂಬಿಗಸ್ತನಾಗಿಯೇ. ಎಲ್ಲವ್ರಿಗೆ ಅನ್ಬೇಕು ಹೇಳ್ರಿ, ಇದನ್ನ ಸಾಯಂಕಾಲವರೆಗೆ ಅಮ್ಮನ ಇಲ್ಲ ನಾಳೆವರೆಗೆ ಅಮ್ಮನ, ಅಷ್ಟು ನಂಬಿಗಸ್ತನಾಗಿರ್ತಾನೆ ದೇವ್ರ ಮಕ್ಕಳೇ. ಅಲ್ಲಯ್ಯ, ತೆಲ್ಲಿಗೊಂದು ಪದ ಬರಲ್ಪಡತ್ತೆ. ತೆಲ್ಲಿನ ಕನ್ನಡದಲ್ಲಿ ಹೆಂಗಿದೆ ಅಂದ್ರೆ, ಇನ್ನ ಸತ್ಯಸಂಧಿ ದೊಡ್ಡದಂತಿದೆ. ಎಲ್ಲ ಒಂದು ಪದ ಇದೆ ದೇವ್ರಿಗೆ, ನೀವೆಂಥೈನ ನಮ್ಮದಗಿನ దేవుడవు. ಅಲ್ಲಯ್ಯ, ನೀವೆಂಥೈನ ನಮ್ಮದಗಿನ దేవుడವಯ್ಯ. ನಿನ್ನನ್ನ ನೀನು ಮಾಡಿದ ಕಾರ್ಯಗಳು ಬೇರೆ ಯಾರು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ನಾವು ದೇವರನ್ನು ನಂಬಬೇಕು. ಹಲ್ಲಲ್ಲೆಲೂಯ. ದಿನ ಏನಾಗಬೇಕು ಅಂತ ದೇವ್ರ ಮಕ್ಕಳೇ, ನಾವು ದಿನ ಏನ್ಬೇಕು, ದೇವರ ಮೇಲೆ ಹೆಚ್ಚು ನಂಬಿಕೆ ಇಡಬೇಕು. ದೇವರ ಮೇಲೆ ಹೆಚ್ಚು ನಂಬಿಕೆ ಇಡಬೇಕು. ನಿನ್ನ ದಿನ ದೇವರಲ್ಲಿ ನಂಬಿಕೆಯಲ್ಲಿ ನೀವು ಜೀವಿಸ್ತಾ ಇರಬೇಕು ದೇವ್ರ ಮಕ್ಕಳೇ. ಹಲ್ಲಲ್ಲೆಲೂಯ. ಈಗ ಅಬ್ರಹಾಮನ ನಂಬಿಕೆ ಬಗ್ಗೆ ನೋಡೋಣ. ಈ ವಾರ ಸ್ವಲ್ಪ ಹೇಳಿ, ನಾಳೆ ವಾರ ಹೇಳ್ತೀನಿ ಉನ್ನತವಾದಂತ ಸಂದೇಶ. ಇದನ್ನ ಸ್ವಲ್ಪ ನಾನು ಇಂಟ್ರೊಡಕ್ಷನ್ ಹೋಗ್ತೇನೆ ಅಷ್ಟೇ, ಒಳಗೆ ಮೆಸೇಜ್ ಒಳಗೆ ಬರಲಿಲ್ಲ, ಟೈಮ್ ಆಗ್ತದೆ, ಕೇಳಿಸ್ಕೊಡ್ರಿ. ಈಗ ಅಬ್ರಹಾಮನ ನಾವು ಎಲ್ಲಿ ನೋಡ್ತೀವಿ ದೇವ್ರ ಮಕ್ಕಳು? ಅಬ್ರಹಾಮನ ಬಗ್ಗೆ ಬೈಬಲ್ ಅಲ್ಲಿ 15 ಅಧ್ಯಾಯಗಳು ಬರಲ್ಪಟ್ಟದೆ. ಎಷ್ಟು ಅಧ್ಯಾಯಗಳು? ಕಂಟಿನ್ಯೂ ಆಗಿ 11 ಅಧ್ಯಾಯದಿಂದ ಸ್ಟಾರ್ಟ್ ಆಗುತ್ತೆ ಅಬ್ರಹಾಮನ ಹೆಸರು. 25ನೇ ಅಧ್ಯಾಯಕ್ಕೆ ಮುಗಿದಿದೆ ಆ ಬೈಬಲ್ ಓದುವಾಗ. ಚೆನ್ನಾಗಿ ಕೇಳಿಸ್ಬೇಕು. ನೋಡುವಾಗ ಅಬ್ರಹಾಮನ ದೇವರು ಕರೆದ. ನೋಡ್ರಿ, ಆ ವಾಕ್ಯ ಓದ್ರಿ, ತೆಗಿ, ಬೇಗ ಮುಗಿಸೋ ಟೈಮ್ ಆಗ್ತದೆ. ಆದಿಕಾಂಡ ತೆಗೆ ದೇವ್ರ ಮಕ್ಕಳು, ನಾಳೆ ಬರೋ ನಿಮ್ಗೆ ಹೇಳ್ತೀನಿ, ಎಲ್ಲ ಚೆನ್ನಾಗಿ ಬಹಳ ಅದ್ಭುತವಾಗಿರ್ತದೆ. ಆದಿಕಾಂಡ ತೆಗಿರಿ, 12ನೇ ವಚನದಲ್ಲಿ, ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗ ಹೋಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರತ್ಯೇಕತೆ ತರುವನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನ ಅರಸುವನು, ನಿನ್ನನ್ನು ಶಪಿಸುವನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗುವುದೆಂದು ಹೇಳಿದನು. ಹಲ್ಲೆಲೂಯ. ದೇವರು ಅಬ್ರಹಾಮನೊಂದಿಗೆ ಮಾತಾಡಿದಾಗ ಅಬ್ರಹಾಮನಿಗೆ 75 ವರ್ಷ. ದೇವರ ಮಕ್ಕಳಿಗೆ ಏನ್ ಮಾಡ್ಬೇಕಂತ ಅಬ್ರಹಾಮನು? ಸ್ವಂತ ಮನೆಯನ್ನು ಬಿಡ್ಬೇಕಂತೆ, ಸ್ವಂತ ದೇಶವನ್ನು ಬಿಡ್ಬೇಕಂತೆ, ಬಂಧು ಬಳಗವನ್ನು ಬಿಡ್ಬೇಕಂತೆ. ಎಷ್ಟು ವರ್ಷ ದೇವರ ಮಕ್ಕಳೇ? ಅಮ್ಮ ಇಂತಲ್ಲಿಗೆ ಹೋಗ್ಬೇಕಂತೇಳಿ. ಈಗ ನೋಡ್ರಿ, ಇವಾಗ ನಮ್ಮ ಎಲ್ಲಿನ ಕಳಿಸಿದಾಗ ನಮ್ಗೆ ಅಡ್ರೆಸ್ ಹೇಳಿ ಕಳಿಸ್ತಾರ, ಹೌದಾ? ಇಂತಲ್ಲಿಗೆ ಹೋಗ್ಬೇಕು ಅಂತೇಳಿ. ಇಲ್ಲಿ ನೋಡ್ರಿ, ಅಬ್ರಹಾಮನ ಪ್ರಯಾಣ ಹೆಂಗೈತೆ ಅಂದ್ರೆ, ಅಡ್ರೆಸ್ ಇಲ್ದಂಗ ಮೆಡ್ರೆಸ್ಸಿಗೆ ಪ್ರಯಾಣ ಮಾಡ್ತದಾನ. ಅಡ್ರೆಸ್ ಇಲ್ದಂಗ ಮೆಡ್ರೆಸ್ಸಿಗೆ ಪ್ರಯಾಣ ಮಾಡ್ತದಾನ. ಯಾರು? ಅಬ್ರಹಾಮನ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ, ದೇವ್ರು ಹೇಳ್ತಲ್ಲ, ಇಂತಲ್ಲಿ ಹೋಗ ಅಷ್ಟೇ ನೀನು. ಅಲ್ಲಿ ಯಾರು ಇರ್ತಾರ, ಎಂತ ಮನೆ ಇರ್ತವ, ಎಂತ ಸುಖವಿರ್ತದೆ, ಏನಿರ್ತದೆ, ಅವೇನಿಲ್ಲ ದೇವ್ರ ಮಕ್ಕಳಿಗೆ. ನೀವು ಹೋಗ್ಬೇಕಷ್ಟೇ. ದೇವನೇ ಎಲ್ಲಿಗೆ ಹೋಗ್ಬೇಕು, ಅವೇನು ಕೇಳ್ತಾ ಇಲ್ಲ. ನೋಡ್ದ ಎಷ್ಟು ವಿಶ್ವಾಸ ದೇವ್ರ ಮಕ್ಕಳೇ. ಇವಾಗ ನಮ್ಮ ಹುಡ್ರಿಗೆ ಯಾರನ್ನ ಅಲ್ಲಿ ಹೋಗ್ರಪ್ಪ ಪ್ರಾರ್ಥನೆ ಅಂದ್ರೆ ಎಲ್ಲಿ ಹೋಗ್ಬೇಕಣ್ಣ? ಬಿಲ್ಡಿಂಗ್ ಮನೆಗಾದ್ರೆ ಹೋಗ್ತೀನಿ, ಅಕ್ಕ ಆದ್ರೆ ಚಿಕನ್ ಬೇರೆ ಚೆನ್ನಾಗಿ ಮಾಡಿಡ್ತಾಳ, ಆ ಅಕ್ಕನ ಕೈಯ ಟೇಸ್ಟ್ ಬಹಳ ಚೆನ್ನಾಗಿರ್ತದೆ. ಈ ಅಕ್ಕನ್ ತಗೋದ್ರೆ ಒಣ ರೊಟ್ಟಿ ಕಾಳು ಪುಡಿ ಸಿಗುತ್ತದೆ. ಬರೀ ನಾನು ಅಲ್ಲಿ ಕಳ್ಸಕ್ ಹೋಗ್ಬೇಡ, ಇಲ್ಲಿ ಕೂಡ ಕಳ್ಸ ಅಂತ ಅಬ್ರಹಾಮನು ಹೇಳಿದಾಗ ಆತನು ಹೋಗ್ತಾನೇ ಇದ್ದಾನೆ ದೇವ್ರ ಮಕ್ಕಳೇ. ನೋಡ್ದೆ ಎಂತ ವಿಶ್ವಾಸ. ಮರು ಮಾತಿಲ್ಲ. ನಾವಾದ್ರೆ ಲೆಕ್ಕ ಹಾಕ್ತಿವಿ, ಎಷ್ಟು ಕಿಲೋಮೀಟರ್ ಐತೆ, ಅಲ್ಲಿ ಹೆಂಗಿರ್ತಾರ, ಅಲ್ಲಿ ಎಂತ ಹೊಲ ಇರ್ತದೆ, ಯಾರನ್ನ ಇರ್ತಾರ. ನೋಡ್ರಿ 75ನೇ ವಯಸ್ಸಿನಲ್ಲಿ ದೇವರ ಮಾತಿಗೆ ಒಳಗಾಗ್ತದಾನೆ ದೇವರ ಮಕ್ಕಳೇ. ಅಬ್ರಹಾಮ ಕರ್ದಾಗ ನೋಡ್ರಿ, ಅಬ್ರಹಾಮ ಹೋಗ್ತದಾನೆ. ಇದು ವಿಶ್ವಾಸ ಅಲ್ಲ ಹೇಳ್ರಿ? ವಿಶ್ವಾಸ ಏನಲ್ಲ ಹೇಳ್ರಮ್ಮ ಬ್ರದರ್ಸ್, ವಿಶ್ವಾಸ ಅಲ್ಲ, ವಿಶ್ವಾಸ. ಈ ವಿಶ್ವಾಸ 12ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ದೇವ್ರಿಗೆ. 12ನೇ ಅಧ್ಯಾಯದಿಂದ ನೋಡಿ, ಈಗ ನೋಡ್ರಿ, ಸ್ವಲ್ಪ ಅರ್ಥ ಮಾಡಿದ್ರ ಮಕ್ಕಳೇ. ಈಗ 12ನೇ ಅಧ್ಯಾಯಕ್ಕೆ ನೀವು ಬರ್ರಿ, ನಿಮ್ ಬೈಬಲ್ ತಿರ್ಸ್ತಿದ್ದೀರ ಮಕ್ಕಳು. ನೋಡ್ರಿ, ಈಗ ಅದೇ ನಾನು ಹೇಳ್ತಿರೋದು ಇಂಪಾರ್ಟೆಂಟ್ ಮಾತುಗಳು. ಬೈಬಲ್ ತರ್ತೀವಿ, ನೀವು ಬೈಬಲ್ 12ನೇ ಅಧ್ಯಾಯಕ್ಕೆ, ಈಗ 13ನೇ ಅಧ್ಯಾಯಕ್ಕೆ 2ನೇ ವಚನಕ್ಕೆ ಬರೋಣ. ಹೋದ್ರಿ.
ಆದ ಕಾರಣ ಹ ಆಗ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಹ ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವಿದ್ದವು. ಈಗ ಸ್ವಲ್ಪ ಅರ್ಥ ಮಾಡಿ ಅಮ್ಮ, ఇవిగిన్న దేవుడు నಮಗೆ కొట్రే ఇవి మనకిస్తే దేవుడు మనకిస్తే ఇవి ఏమి ಏನಂತೆ ಏನು ಸಂತೋಷಪ್ಪ ಏನಪ್ಪ ಓದು. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಬರೀ ಐಶ್ವರ್ಯವಂತನಲ್ಲ ದೇವ್ರ ಮಕ್ಕಳೇ, ಬಹು ಐಶ್ವರ್ಯವಂತನು. ನೋಡ್ದ ಅಮ್ಮ, ಅಬ್ರಹಾಮನಿಗೆ ಕೊಟ್ಟ ಆಶೀರ್ವಾದ ನಿನಗೂ ನನಗೂ ಕೊಡುವುದಕ್ಕೆ ಕರ್ತನು ತುದಿಗಾಲದಲ್ಲಿ ನಿಂತ್ಕೊಂಡಿದ್ದಾನೆ. ಇದು ನಿನ್ನ ಅವಿಶ್ವಾಸದಿಂದ ಇವೆಲ್ಲ ಹೊಂದಿಕೊಳ್ಳುತ್ತಿಲ್ಲ. ನೋಡ್ರಿ, ಅಬ್ರಹಾಮನ ಬಹು ಐಶ್ವರ್ಯವಂತನಾಗಿ ಮಾಡಿದಾಗ, ಅವನಿಗೆ ದನ ಕುರಿಗಳನ್ನು ಕೊಟ್ಟಾಗ, ಈಗ ಚೆನ್ನಾಗಿ ಅರ್ಥ ಮಾಡಿದ್ದ ಮಕ್ಕಳ, ಆತನು ನೋಡಿದ ಆತನ ಈಗ 13 ಅಧ್ಯಾಯದಲ್ಲಿ ಬಹು ಐಶ್ವರ್ಯವಂತನಾಗಿದೆ. ಐಶ್ವರ್ಯವಂತನಾಗಿದ್ದಾಗ ನಾವು 15ನೇ ಅಧ್ಯಾಯಕ್ಕೆ 6ನೇ ವಚನಕ್ಕೆ ಈಗ ಬರೋಣ. ಈಗ ಮತ್ತೆ ಬರೋಣ, ತೆಗೆದು ಓದರ ವಾಕ್ಯವನ್ನ. 15ನೇ ಅಧ್ಯಾಯ 6ನೇ ವಚನ. ಅಬ್ರಹಾಮನು ಯೆಹೋವನ ನಂಬಿದನು. ಈಗ ಸ್ವಲ್ಪ ಅರ್ಥ ನೋಡಿ, ಬಹು ಐಶ್ವರ್ಯವಂತನ ಡಾಕ್ಟರ್ ನಂಬ್ತಾನ, ದೇವ್ರ ನಂಬ್ತಾನ. ಅಕ್ಕ ಹೇಳ್ರಕ್ಕ ನೀವೆಲ್ಲ, ಅಮ್ಮ ಸಿಸ್ಟರ್ಸ್ ಹೇಳ್ರಿ, ನೀವ್ ಹೇಳ್ರಿ. ಈಗ ಬಹು ಐಶ್ವರ್ಯವಂತನು ಬ್ರದರ್ಸ್, ಬಹು ಐಶ್ವರ್ಯವಂತನು ಡಾಕ್ಟರ್ ನಂಬ್ತಾನ, ದೇವ್ರ ನಂಬ್ತಾನ? ಡಾಕ್ಟರ್ ನಂಬ್ತಾನ. ಯಾಕಂದ್ರೆ ಬಹು ಐಶ್ವರ್ಯವಂತನಿಗೆ ವಿಶ್ವಾಸ ಅನ್ನುವಂಥದ್ದು, ಪರಿಮಾಣ ಅನ್ನುವಂಥದ್ದು ದಿನ 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 ಕಡಿಮೆ ಆಗ್ತದೆ ದೇವ್ರ ಮೇಲೆ. ಇವತ್ತು ನಿಜ ಹೇಳ್ಬೇಕಾದ್ರೆ ದೇವ್ರ ಮಕ್ಕಳೇ, ನೀವೇ ಎದೆ ಮೇಲೆ ಕೈ ಇಟ್ಕೊಳ್ರಿ. ನೀವ್ ಏನಿಲ್ಲದಾಗ ಚರ್ಚನ ಎಷ್ಟು ಪ್ರೀತಿಸ್ತಿದ್ರಿ, ಸೇವಕರನ್ನ ಎಷ್ಟು ಪ್ರೀತಿಸ್ತಿದ್ರಿ, ಮಂದಿರ ಎಷ್ಟು ಪ್ರೀತಿಸ್ತೀರಿ, ವಾಕ್ಯ ಎಷ್ಟು ಪ್ರೀತಿಸ್ತೀರಿ. ಅವಾಗ ನೀವು ಪ್ರಾರ್ಥನೆ ಆಗೋದಕ್ಕಿಂತ ಮುಂಚೆ ಓಡಿ ಬರ್ತಾ ಇದ್ರಿ. ಇವಾಗ ಆರಾಧನೆ ಆದ್ರೂ ಕೂಡ ಆನೆ ಕಾಲ್ ತರ ಬರ್ತೀರಿ. ಆ 1, ಆ 2, ಆ 3. ಯಾಕೆ? ಹಣ ಹೆಚ್ಚಾಯ್ತು, ಬಟ್ಟೆ ಹೆಚ್ಚಾಯ್ತು, ಮನೆ ಹೆಚ್ಚಾಯ್ತು, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಯ್ತು, ಪ್ಯಾಕೆಟ್ ಮನೆ ಹೆಚ್ಚಾಯ್ತು. ನಮ್ಮ ನಡೆ ನುಡಿಗಳೆಲ್ಲ ಚಂದ ನೋಡ್ರಿ. ಬಹು ಐಶ್ವರ್ಯವಂತನಾದ ಕೂಡ 15ನೇ ಅಧ್ಯಾಯ 6ನೇ ವಚನದಲ್ಲಿ ಅಲ್ಲಿ ವಾಕ್ಯತೆ, ಯೆಹೋವನನ್ನು ನಂಬಿದನು, ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಟ್ಟಿದ್ದು ದೇವರ ಮಕ್ಕಳೇ. ಹಲ್ಲೆಲೂಯಾ. 12ನೇ ಅಧ್ಯಾಯದಾಗಿರುವಂತ ನೋಡ್ರಿ ವಿಶ್ವಾಸ 15ನೇ ಅಧ್ಯಾಯಕ್ಕೆ ಮಾತ್ರ ಕಡಿಮೆ ಆಯ್ತಾ ಹೆಚ್ಚಾಯ್ತಾ? ಹೆಚ್ಚಾಯ್ತಾ ಕಡಿಮೆ ಆಯ್ತು ಉಮೇಶ್? ಹೆಚ್ಚಾಯ್ತು. ಇನ್ನು ಯಾವ ಅಧ್ಯಾಯಕ್ಕೆ ಹೋಗೋಣ ನಾವು? 22ನೇ ಅಧ್ಯಾಯಕ್ಕೆ ಹೋಗಿ ಮುಗಿಸ್ಬೋಣ. ಆದ್ರೆ ಮುಗಿಸಿದ್ರೆ ಇಂಟ್ರೊಡಕ್ಷನ್ ಅಷ್ಟೇ, ಇದು ನಾಳೆ ಬರೋ ವಾಕ್ಯ ಇರ್ತದೆ. ಹಲ್ಲೆಲೂಯಾ. 22ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ದೇವರು ಅಬ್ರಹಾಮನಿಗೆ ಮಾತಾಡ್ತಾನೆ. ಅಬ್ರಹಾಮನೇ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನನ್ನು ನಾನು ಹೇಳುವ ದೇಶಕ್ಕೆ ಹೋಗಿ ಮೋರಿಯ ಬೆಟ್ಟದ ಮೇಲೆ ನಿನ್ನ ಮಗನನ್ನು ಸಜೀವ ದಹನ ಬಲಿಯಾಗಿ ಸರ್ವಾಂಗ ಹೋಮವಾಗಿ ಅರ್ಪಿಸು ಅಂತ ಹೇಳ್ತಾನೆ. ಅರ್ಪಿಸಿ ಅಂತ ಹೇಳಿದಾಗ ದೇವರ ಮಕ್ಕಳೇ, ಅಮ್ಮ, ಅಬ್ರಹಾಮನಿಗೆ ಎಷ್ಟು ಮಂದಿ ಮಕ್ಕಳು ಅದಾರ? ಎಷ್ಟು ಮಂದಿ ಮಕ್ಕಳು ಸಿಸ್ಟರ್ಸ್, ಬ್ರದರ್ಸ್? ಒಬ್ಬನೇ ಮಗ. ಆ ಮಗ ಹೆಂಗಂತೆ? ಪ್ರಿಯನಾಗಿರುವ ಮಗ ಅಂತ. ನನ್ಗೆ ಓಸಕ್ ಟೈಮ್ ಇಲ್ಲ, ಯಾಕಂದ್ರೆ ಬಲ್ಲನ್ನು ಕೊಡ್ಬೇಕು. ಈಗ ಪ್ರಿಯನಾಗಿರುವ ಮಗನು ದೇವ್ರು ಕೇಳ್ತಾನೆ. ಈಗ ಚೆನ್ನಾಗಿ ಅರ್ಥ ಮಾಡ್ರಿ, ಪರೀಕ್ಷೆ ದೇವ್ರ ಮಕ್ಕಳೇ. ಅಬ್ರಹಾಮನ ಪರೀಕ್ಷೆ. ದೇವ್ರ ಮಾತು ಕೇಳ್ಬೇಕಾ, ಮಗನನ್ನು ಪ್ರೀತಿಸ್ಬೇಕಾ? ನೋಡ್ರಿ ದೇವ್ರ ನಮಗೆ ನಂಗ ಪರೀಕ್ಷೆಗಳು ಬಂದ್ರಗಿನ ಯಾಕೆ ದೇವರೇ ಇಷ್ಟೆಲ್ಲ ನನ್ನ ಪರೀಕ್ಷೆ ಮಾಡ್ತೀವಿ? ಜನರ ಮುಂದೆ ಅವಮಾನ ಮಾಡಕ್ ಹೋಗ್ಬಿಡಪ್ಪ. ಏನಪ್ಪ ನನ್ನ ಬಗ್ಗೆ ಸ್ವಲ್ಪ ಕಾಳಜಿ ತಗಪ್ಪ. ದೇವ್ರೆ ಹಂಗೆಲ್ಲ ಮಾಡ, ನೀನ್ ತಪ್ಪು ಬಿಡಪ್ಪ. ನಮ್ ಡೈರೆಕ್ಟ್ಗಳು ನೋಡ್ರಿ ಅಲ್ಲಿ ಹೇಳಿದ ಕೂಡ್ಲೆ ಆತನ ಅಬ್ರಹಾಮನು ಚಿಂತೆಗೆ ವ್ಯಸನಕ್ಕೆ ಒಳಗಾದನಂತಿಲ್ಲ ಬೈಬಲಲ್ಲಿ. ದೇವರ ಮಾತನ್ನು ನೆರವೇರಿಸುವುದಕ್ಕೆ ಕುತೂಹಲ ಉಳ್ಳವನಾಗಿದ್ದಾನೆ. ಎಷ್ಟು ಜನರಿಗೆ ಕುತೂಹಲ ಇದೆ ದೇವರ ಮುಂದೆ? ನಾನು ದೇವರ ವಾಗ್ದಾನ ನೆರವೇರಿಸಬೇಕು, ನಾನು ದೇವರ ಚಿತ್ತವನ್ನು ನೆರವೇರಿಸಬೇಕು, ನಾನು ದೇವರನ್ನು ಘನಪಡಿಸಬೇಕು. ಹಲ್ಲೆಲೂಯಾ. ನಾವು ನಮ್ಮ ಮಕ್ಕಳು ಕುಟುಂಬವೆಲ್ಲ ಸಹಿತವಾಗಿ ಬಂದು ದೇವರನ್ನು ಆರಾಧಿಸುವಾಗ, ದೇವರನ್ನು ಸ್ತುತಿಸುವಾಗ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಆವರಿಸಲ್ಪಡುತ್ತದೆ. ಎಲ್ಲ ರೋಗಗಳು, ಬಾಧೆಗಳು, ಶತ್ರು ಸೈನ್ಯಗಳು ಎಲ್ಲವೂ ಸಂಪೂರ್ಣವಾಗಿ ಮುರಿಯಲ್ಪಡುತ್ತವೆ. ಅದ್ಭುತವಾದ ಆಶೀರ್ವಾದಕ್ಕೆ ಕಾರಣರಾಗುತ್ತೇವೆ. ದೇವರು ನಮ್ಮನ್ನ ಹಂತವಾಗಿ ಮೇಲಕ್ಕೆ ತರ್ತಾನೆ. ದೇವರ ಮಕ್ಕಳೇ, ನಿಮ್ಮನ್ನು ಪಾದಕ್ಕೆ ತುಳಿಯುವುದಿಲ್ಲ. ಇವತ್ತು ಯಾಕೆ ನೀವು ದಿನ ದಿನ ಕಡಿಮೆ ಆಗ್ತದ್ರೆ ಆಶೀರ್ವಾದದಲ್ಲಿ, ವಿಶ್ವಾಸದಲ್ಲಿ, ಬಲದಲ್ಲಿ? ದೇವರ ಮಕ್ಕಳೇ, ಅಬ್ರಹಾಮನಿಗೆ ಹೇಳಿದಾಗ ಅಬ್ರಹಾಮನ್ ಏನ್ ಮಾಡಿದಂತೆ? ಬೆಳಿಗ್ಗೆ ಎದ್ದಂತೆ ದೇವರ ಮಕ್ಕಳೇ. ಅಮ್ಮ ನನ್ ಕಣ್ ನೋಡ್ರಮ್ಮ, ಆ ಸಿಸ್ಟರ್ ಕಣ್ ನೋಡ್ರಿ. ಏನಂತೆ? ಬೆಳಿಗ್ಗೆ ಎದ್ದಂತೆ. ದೇವರ ಕೆಲಸ ಮಾಡುವುದಕ್ಕೆ ಬೆಳಿಗ್ಗೆ ಎದ್ದಂತೆ. ಅಮ್ಮ ಅರ್ಥ ಆಯ್ತಾ? ಎಂತ ಕೆಲಸ ಇದು? 1 ಕೋಟಿ ರೂಪಾಯಿ ಬರಂಗಿಲ್ಲ ಆತನಿಗೇನು, 10 ಕೋಟಿ ಬರಂಗಿಲ್ಲ ಆತನಿಗೇನು.
ಮಗನನ್ನ, ಸ್ವಂತ ಮಗನನ್ನ ಪ್ರಿಯನಾಗಿ ಸಾಕಿ ಬೆಳೆಸುವ ಮಗನ, ಯೌವನಸ್ಥರನ್ನ, ಕೈ ಬಂದ ಮಗವನ್ನ, ಎದಿಗೆ ಬಂದ ಮಗನ ಅರ್ಪಿಸುವುದಕ್ಕೆ ಅಬ್ರಹಾಮನು ಬೆಳಿಗ್ಗೆ ಎದ್ದನು. ಹೇಳುವಾಗ ಹೋಗಿ ಸರ ಹೋಗಿ ಬಲಿ ಕೊಡ್ತಂತ ಹೇಳ್ತಲ್ಲ, ಹೆಂಡತಿಗೆ ಏನು ಹೇಳ್ತಾ ಇಲ್ಲ. ಅಲ್ಲಲ್ಯ, ಯಾಕಂದ್ರೆ ಹೇಳ್ತೇನೆ ಗಯ್ಯಾಳ ಅಲ್ಲ, ಹೆಂಡತಿ ಕೂಡ ವಿಶ್ವಾಸವಿರಳೆ. ಎಲ್ಲಿ ಅವಿಶ್ವಾಸ ಒಳಗಡೆ ಬರ್ತದೋ, ಒಂದು ವೇಳೆ ನನ್ನ ಹೆಂಡತಿ ಏನಯ್ಯ ದೇವ್ರು ಮಾತಾಡ್ಯಾನ, ನಿನ್ನ ಹತ್ರ ಸೈತನ್ ಮಾತಾಡ್ಯಾನ, ಇನ್ನೊಂದ್ಸರಿ ಕೇಳಯ್ಯ. ನೋಡ್ರೆ ರಿಲೇಶನ್ಶಿಪ್ ಹೆಂಗೈತಿ ಗೊತ್ತಾ? ದೇವ್ರ ಹತ್ರ ಅಬ್ರಹಾಮನಿಗೆ ರಿಲೇಶನ್ಶಿಪ್ ತುಂಬಾ ಗಟ್ಟಿ ಇದೆ. ದೇವರ ಮಕ್ಕಳು ಅಬ್ರಹಾಮನು ಯಾಕೆ ಸಾರಮ್ಮ ವಿಶ್ವಾಸಿಯೇ, ಅಯ್ಯ ಒಂದ್ಸರಿ ಇನ್ನೊಂದ್ಸರಿ ದೇವ್ರ ಕೇಳು, ಇನ್ನೊಂದ್ಸರಿ ಪ್ರಾರ್ಥನೆ ಮಾಡು ಅಂತಿರ್ತಾಳಂಗ. ದೇವರ ಕಾರ್ಯಗಳಿಗೆ ಅಡ್ಡಿ ಬರ್ತಾಳಂಗ, ದೇವ್ರ ಚಿತ್ತಕ್ಕೆ ಅಡ್ಡಿ ಬರ್ತಾಳಂಗ. ಅಲ್ಲಲ್ಲೂಯ್ಯ, ಹೆಂಡತಿಗೆ ಹೇಳ್ದಂಗ ದೇವ್ರ ಮಕ್ಕಳು. ಇವತ್ತು ಬಹಳ ಜನ ಅಂತಾರ, ನೀನು ನನ್ನ ಮಾತು ಕೇಳಿದ್ರೆ ನೀನ್ ಚೆನ್ನಾಗದು, ನಿಮ್ಮ ಅಮ್ಮನ ಮಾತು, ನಿಮ್ಮ ಅಪ್ಪರ ಮಾತು ಕೇಳಿದ್ರೆ ನೀನು ಅಟರ್ ಫ್ಲಾಪ್ ಆತಿ. ನನ್ನ ಮಾತು ಕೇಳು. ನೋಡ್ದ ಅಬ್ರಾಹ್ಮನು ಹೆಂಡತಿ ಹತ್ರ ಹೆಂಗ ಜೀವನ ಮಾಡ್ಬೇಕು, ಹೆಂಡತಿ ಹತ್ರ ಹೆಂಗ ಜೀವಿಸ್ಬೇಕಂತೇಳಿ ಹೆಂಡತಿಗೆ ಏನ್ ಹೇಳ್ದಂಗ ದೇವ್ರ ಮಕ್ಕಳೇ ಆ ಕೆಲಸಗಾರನ ಕರ್ಕೊಂಡು ಕಟ್ಟೆ ತೆಗೆದುಕೊಂಡು ಬೆಂಕಿ ತೆಗೆದುಕೊಂಡು ಮೋರಿಯಾ ಬೆಟ್ಟಕ್ಕೆ ಹೋದಂತೆ 3 ದಿನ ಪ್ರಯಾಣ ಮಾಡಿದ್ರಂತೆ. ಅಮ್ಮ, ಅಬ್ರಹ್ಮಗೆ ಏನ್ ಲಾಭ ಐತಾ? ಇವತ್ತು ನಿಜ ಹೇಳ್ಬೇಕಾದ್ರೆ ಇವತ್ತು ನಮ್ಮೆಲ್ಲರಿಗೂ ಲಾಭ ಐತೆ ಎಲ್ಲ ನಾನ್ರ ಲಾಭ ಐತೇನ್ರಿ? ನಿಜ ಹೇಳ್ರಿ, ಚರ್ಚಿಗೆ ಬರೋದು ಲಾಭ ಐತಿ ಹೇಳ್ರಿ. ಯಾಕೆ ಲಾಭ ಗೊತ್ತಾ? ಒಂದು ಅಭಿಷಕ್ತನಾಗಿರೋ ನಾನಿದ್ದೀನಿ, ಪ್ರಾರ್ಥನೆ ಮಾಡಿ ನಿಮಗೋಸ್ಕರ. ನಾನು ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ದೊಡ್ಡ ಆಶೀರ್ವಾದ. ಅಭಿಷಕ್ತನ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರಿಂದ ಬಲವಾದ ವರ್ತಮಾನ ಸಿಗ್ತದೆ ನಿಮಗೆ. ಇಲ್ಲಿ ಒಳ್ಳೆ ಹಾಡುಗಾರರಿದ್ದಾರೆ, ಒಳ್ಳೆ ಉಜ್ಜೀವ ಇದೆ, ಒಳ್ಳೆ ಪ್ರಸನ್ನದ ಸಭೆ ಇದೆ. ಅಬ್ರಹಾಮನು 3 ದಿನ ಪ್ರಯಾಣ ಮಾಡಿ ಮೋರಿಯ ಬೆಟ್ಟ ಬಂದ ಕೂಡಲೇ ಅಲ್ಲಿ ಹೇಳ್ತಾನೆ, ನೀವು ಆ ಕತ್ತೆಯೊಂದಿಗೆ ಇಲ್ಲಿರ್ರಿ, ನಾನು ನನ್ನ ಮಗ ಹೋಗಿ ಏನ್ ಮಾಡ್ತೀವಿ? ದೇವರಿಗೆ ಆರಾಧನೆ ಮಾಡಿ ಬರುತ್ತೇವೆ. ಹಲ್ಲೆಲೂಯಾ. ಯಾವತ್ತ ನೀವು ಹೇಳ್ತೀರಾ, ಏಯ್ ಅಮ್ಮ ನಾನು ಬೇಗ ಹೋಗ್ತಾನಮ್ಮ, ನಾನು ಬೇಗ ಹೋಗ್ಬೇಕು ಚರ್ಚಿಗೆ, ನಾನು ಬಂದ್ ಮಾತಾಡೋನು. ಏನ್ ಅಷ್ಟಾವಸರ ಮಾಡ್ತಿ? ಮಟನ್ ಮಟನ್ ಬೇಡ ಏನ್ ಬೇಡ, ಫಸ್ಟ್ ನಾನು ಹೋಗಿ ಬರ್ತೀನಿ. ಎಲ್ಲಿ ಹೋಗ್ತಿ? ನಾನು ದೇವರನ್ನ ಆರಾಧನೆ ಮಾಡಿ ಬರ್ತಾನೆ. ಯಾವತ್ತಾನ ಹೇಳಿದ್ರ ಮಟನ್ ಮಾಡಿ ಆಡಾಡ್ತಿರ್ತಾರ ಬಿಡು. ಸೂರ್ಯ ಲಾಸ್ಟಿಗೆ ಆರಾಧನೆ ಸ್ವಲ್ಪ ಹೊತ್ತು ಮಾಡ್ತಾನೆ ಬಿಡು. ನಾನು ಪಾಸ್ಟ್ 2 ವಿಜ್ಞಾಪನೆ ಮಾಡ್ತಾನೆ ಬಿಡು. ಅಯ್ಯಮ್ ಸಾಕ್ಷಿ ಹೇಳ್ತಾನೆ ಬಿಡು. ಸಾಕ್ಷಿ ಹೇಳ್ತಾನೆ ಬಿಡು. ನಾವ್ ನಮ್ದು ಮನಸ್ಸತ್ತು ಹೆಂಗಿರ್ತಂದ್ರೆ ಎಲ್ಲ ನೋಡ್ದ ಇದು ಹೇಳ್ತಾನೆ, ನಾವು ಆರಾಧನೆ ಮಾಡಿ ಬರುತ್ತೆ. ನೀವೆಲ್ಲರೂ ಭಾನುವಾರ ಆರಾಧನೆ ಆದ್ಮೇಲೆ ಬರೋರ? ನಾನು ಹೇಳ್ತೀನಿ, ಕೈ ಮುಗಿದು ಹೇಳ್ತೀನಿ, ಆರಾಧನೆ ಒಳಗೆ ಬರ್ರಿ, ನಾವೆಲ್ಲ ಸೇರಿ ಆರಾಧನೆ ಮಾಡೋಣ. ಹಲ್ಲೆಲೂಯಾ, ನಾವೆಲ್ಲರೂ ಸೇರಿ ಆರಾಧನೆ ಮಾಡೋಣ. ಅಬ್ರಹಾಮನು ಈಸಾಕನು ಒಂದೇ ಮನಸ್ಸತ್ವ, ದೇವರಿಗೆ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ದೇವರಿಗೆ ನೀನು ಆರಾಧನೆ ಮಾಡಿದ್ರೆ ನಿನಗೆ ಕರ್ತನು ಒದಗಿಸುತ್ತಾನೆ. ಹೇಳ್ರಿ, ಆ ಪಕ್ಕದವ್ರಿಗೆ ಆರಾಧನೆ ಮಾಡುವುದಾದ್ರೆ ನಿನಗೆ ಒದಗಿಸುತ್ತಾನೆ. ನಿನಗೆ ಏನು ಬೇಕಲ್ಲ ಅದನ್ನ ಕರ್ತನು ಒದಗಿಸುತ್ತಾನೆ. ಚೆನ್ನಾಗಿ ಆರಾಧನೆ ಮಾಡು, ಚೆನ್ನಾಗಿ ದೇವರನ್ನ ಸ್ತುತಿಸೋದು ಕಲ್ತ್ಕೋ. ಸ್ತುತಿಸುವುದಕ್ಕೆ ಬುಕ್ಕ ಬೇಕಾಗಿಲ್ಲ, ಸ್ತುತಿಸುವುದಕ್ಕೆ ಅಕ್ಷರ ಜ್ಞಾನ ಬೇಕಾಗಿಲ್ಲ, ಮನಸ್ಸು ಬೇಕು, ಹೃದಯ ಬೇಕು. ಬಿಚ್ಚಿ ದೇವರನ್ನ ಸ್ತುತಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಹೇಳ್ತಾನೆ, ನಾವು ದೇವರಿಗೆ ಆರಾಧನೆ ಮಾಡಿ ಬರುತ್ತೇವೆ. ಹಲ್ಲೆಲೂಯಾ, ನಾವು ದೇವರಿಗೆ ಆರಾಧನೆ ಮಾಡಿ ಬರುತ್ತೇವೆ. ನೋಡ್ದ ಆ ಕೆಲಸ ಹತ್ರ ನಡ್ಕೊಳ್ಳುವ ರೀತಿ ನೋಡ್ರಿ, ಹೆಂಡತಿ ಹತ್ರ ನಡ್ಕೊಂಡ್ರ ರೀತಿ ನೋಡ್ರಿ. ಕೆಲಸ ಹತ್ರ ಹೇಳ್ತಾರ, ಅವ್ರು ಅನ್ಕೊಂಡ್ರ ಏನಪ್ಪ ನಮ್ಮ ದಣಿ ದುಃಖದಿಂದ ಹೋದ್ರು ಅನ್ಕೊಂಡ್ರ? ಅವ್ರು ಅನ್ಕೊಂಡ್ಲಿಲ್ಲ. ದೇವ್ರ ಮಕ್ಕಳೇ, ಅಮ್ಮ ನಮಗೇನೋ ಸಣ್ಣದ ಏನಾದ್ರೆ ನಾವು ದುಃಖದಿಂದ ಇರ್ತೀವಿ ಅಲ್ಲ. ಅದಕ್ಕೋಸ್ಕರ ಯೆಹೋವನ ಆಶೀರ್ವಾದ ಭಾಗ್ಯದಾಯಕವು, ಅದು ಹೆಸರು. ಅದಕ್ಕೋಸ್ಕರ ಅಬ್ರಹಾಮನ ಮೇಲೆ ಆಶೀರ್ವಾದ ಇದೆ. ಅದಕ್ಕೋಸ್ಕರ ಆತನಿಗೆ ಮಗನ ಅರ್ಪಿಸುವ ಸಮಯದಲ್ಲಿ ಕೂಡ ವ್ಯಸನವಿಲ್ಲ, ದುಃಖವಿಲ್ಲ. ಓದಿರುವಾಗ ಮಗನ ಕೂಡ ಒಂದು ಪ್ರಶ್ನೆ ಮಾಡ್ತಾನೆ, ಅಪ್ಪ ನೋಡ್ರಿ, ಯವನಸ್ಥನು ಈತನ ನೋಡಿದ್ರೆ ಹತ್ತತ್ರ ಬಹಳ ವರ್ಷಗಳು, 100 ವರ್ಷಗಳು ದಾಟ್ಬಿಟ್ಟವೆ. ಹೋಗ್ತಿರುವಾಗ ಆ ಯವನಸ್ಥನ ಒಂದು ಪ್ರಶ್ನೆ ಮಾಡ್ತಾನೆ, ಅಪ್ಪ ಕಟ್ಟಿಗೆ ಉಂಟು, ಬೆಂಕಿ ಉಂಟು, ಯಜ್ಞಕ್ಕೆ ಕುರಿ ಎಲ್ಲಿ ಅಂತ ಹೇಳುವಾಗ ಅಬ್ರಹಾಮನು ಮಗನೊಂದಿಗೆ ಪ್ರವರ್ತಿಸುವುದು ನೋಡ್ರಿ
ಯೆಹೋವನೇ ಮಗನೇ ನಿನಗೆ, ಯೆಹೋವನ ಮಗನೇ ಯಜ್ಞಕ್ಕೆ ದೇವರು ಕುರಿಯನ್ನ ಒದಗಿಸಿಕೊಡುವನು. ಅಂದ್ರೆ ಅರ್ಥ ಮಾಡಿದ್ರೆ ಮಗ, ಅಬ್ರಾಹ್ಮನ ವಿಶ್ವಾಸ ಏನಾಗಿದ್ದು ಗೊತ್ತಾ? ಒಂದೇ ಮಾತು ಹೇಳಿ ಬೇಗ ಮುಗಿಸ್ತೀನಿ ಕೇಳ್ರಿ. ಅಬ್ರಾಹ್ಮನ ವಿಶ್ವಾಸ ಏನಾಗಿದ್ದು ಗೊತ್ತಾ? ಚೆನ್ನಾಗಿ ಕೇಳ್ರಿ ಬ್ರದರ್ಸ್, ಕೇಳ್ತಾರೆ ಎಲ್ಲರೂ. ಈ ವಾಕ್ಯ ನೀವು ಕೇಳಿಸ್ಕೊಳ್ರಿ, ಕೇಳ್ರಪ್ಪ. ಅಬ್ರಾಹ್ಮನ ವಿಶ್ವಾಸ ಏನಾಗಿದ್ದು ಗೊತ್ತಾ? ನನ್ನ ಮಗನನ್ನ ಕಟ್ಟಿಗೆ ಇಟ್ಟು ಮಗನನ್ನ ಕಡಿದು ಆ ಯಜ್ಞವೇದಿ ಮೇಲೆ ಇಟ್ಟು ಅವನ್ನ ದಹಿಸಿದ್ರು, ದಹನ ಬಲಿ ಮಾಡಿದ್ರು. ಆ ಬೂದಿಯಿಂದ ಲಾಸ್ಟ್ ಬೂದಿ ಬರ್ತಲ್ಲ, ಆ ಬೂದಿಯಿಂದ ನನ್ನ ಮಗನನ್ನು ಎಬ್ಬಿಸಿ ಕೊಡುತ್ತಾನೆ ಅಂತೇಳಿ ಪೂರ್ಣ ನಂಬಿದನು. ಅದು ಅಬ್ರಹಾಮನ ವಿಶ್ವಾಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ವಿಶ್ವಾಸ ನೋಡಿ, ಅಬ್ರಹಾಮನ ವಿಶ್ವಾಸ ನೋಡಿ. ಏನಂತ ಅಬ್ರಹಾಮನ ವಿಶ್ವಾಸ? ನನ್ನ ಮಗನ ಬಲಿಯಲ್ಲಿ ದಹನ ಮಾಡಿದ್ರು ಬೂದಿ ಇರ್ತಲ್ಲ, ಆ ಬೂದಿಯಿಂದಲೇ ನನ್ನ ಮಗನು ತಿರುಗಿ ಎಬ್ಬಿಸಿ ಕೊಡುತ್ತಾನೆ ಅಂತೇಳಿ ನಂಬಿದಂತ ದೇವರ ಮಕ್ಕಳೇ ಅಬ್ರಹಾಮನು. ನಿಜ ಮಾತುಕಳಿ, ಅಬ್ರಾಹ್ಮನ ವಿಶ್ವಾಸ ನಾವು ಆಲೋಚನೆ ಮಾಡಿದ್ರೆ ನಮಗೆ ಮೆಂಟಲ್ ಆಗ್ತದೆ, ಮೆಂಟಲ್ ಬಂದ್ಬಿಡ್ತದೆ. ಅಬ್ರಾಹ್ಮನ ವಿಶ್ವಾಸ ಹೆಂಗ, ಭೂಮಿ ಆಕಾಶ ಎಷ್ಟೆತ್ರ ಅಷ್ಟು ಎತ್ತರ ವಿಶ್ವಾಸ. ಅದಕ್ಕೋಸ್ಕರ ನಾವು ಯಾರನ್ನ ತಗೊಂಡ್ರು ಕೂಡ ಅಬ್ರಾಹ್ಮನ್ಗೆ ಹೋಲಿಸಷ್ಟು ವಿಶ್ವಾಸ ಯಾರಲ್ಲಿ ಕಾಣಕ್ಕಿಲ್ಲ. ಅದಕ್ಕೋಸ್ಕರ ಅಬ್ರಾಹ್ಮನ ಸ್ನೇಹಿತ ಅಂತ ಯಾಕೆ ಹೇಳಿದ್ ಗೊತ್ತಾ? ಅಷ್ಟು ವಿಶ್ವಾಸದಲ್ಲಿ ಜೀವಿಸಿದ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ನಾವು ದಿನ 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 ವಿಶ್ವಾಸದಲ್ಲಿ ಬಂದ್ರೆ ಹೆಂಗಿರ್ತದೆ ಗೊತ್ತಾ? ಅಬ್ರಹಾಮನ ನಡೆದಂತ ಅದ್ಭುತ ಕಾರ್ಯಗಳು ನಮ್ಮ ನಿಮ್ಮ ಜೀವಿತದಲ್ಲಿ ಕರ್ತನು ನಡೆಸುವುದಕ್ಕೆ ಸಮರ್ಥನಾಗಿದ್ದಾನೆ. ಇವತ್ತು ಇಲ್ಲಿಗಿರ್ಲಿ, ನಾಳೆ ವಾರ ಯಾರು ತಪ್ಪಿಸ್ಬೇಡ್ರಿ, ಇನ್ನ ತಗೊಳ್ರಿ. ಇವತ್ತೇನ್ ಹೇಳಿಲ್ಲ, ಇದಕ್ಕಿಂತ ಇನ್ನೊಂದು ಪಾಯಿಂಟ್ ಇನ್ನು ಹೆಚ್ಚಿರ್ತದೆ. ಈ ವಿಶ್ವಾಸದಲ್ಲಿ ನೀವು ಬೆಳೀರಿ ದೇವ್ರ ಮಕ್ಕಳೇ. ನಿಮ್ಮನ್ನ ಎಲ್ಲ ವಿಧದಲ್ಲಿ, ಎಲ್ಲ ವಿಷಯದಲ್ಲಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ದೇವರ ಈ ವಾಕ್ಯಗಳ ಮೂಲಕ ನಮ್ಮ ವಿಶ್ವಾಸವನ್ನು ಅಬ್ರಹಾಮನಂತೆ ಗಟ್ಟಿಪಡಿಸಲಿ. ಎಲ್ಲ ರೀತಿ